Namaskara. Welcome to our next session. W Python. If you haven't watched singly linked list video, ನೀವು ಹೋಗಿ ನಮ್ದು singly linked list ವಿಡಿಯೋ ವಾಚ್ ಮಾಡ್ರಿ ಪೈಥಾನ್ ಅದ್ದು. ಓನ್ಲಿ ನೀವು ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಯಾವಾಗ ಚಲೋ ತಂಗ ಕಲಿತೀರಿ ಅದಾದ್ಮೇಲೆ ಡಬ್ಲಿ ಲಿಂಕ್ಡ್ ಲಿಸ್ಟ್ ವಿಡಿಯೋಗೆ ಬರ್ರಿ. ಸೊ ದಟ್ ನಿಮ್ಮ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗುತ್ತೆ. ಮತ್ತು ಕೆಲವೊಂದು ಫಂಡಮೆಂಟಲ್ ಡೀಟೇಲ್ಸ್ನ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ಅದು ನಿಮಗೆ ಮಿಸ್ ಆಗಿದ್ರೆ ಇಲ್ಲೂ ನಿಮಗೆ ಒಂದು ಸ್ವಲ್ಪ ಡಿಫಿಕಲ್ಟಿ ಅನ್ಸಬಹುದು ಕಲಿಯಾಕ. ಸೊ ದಯವಿಟ್ಟು ಅದನ್ನು ಫಸ್ಟ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ನೋಡಿ ಇಲ್ಲಿ ಬರ್ರಿ. ಸೊ ಡಬ್ಲಿ ಲಿಂಕ್ಡ್ ಲಿಸ್ಟ್ ಆಸ್ ದ ನೇಮ್ ಸಜೆಸ್ಟ್, ಈ ಡಬ್ಲಿ ಲಿಂಕ್ಡ್ ಲಿಸ್ಟ್ ಹೆಂಗಿರುತ್ತೆ, ಇದ್ರೊಳಗೆ ಡೇಟಾ ಇಸ್ ಆರ್ಗನೈಸ್ಡ್ ಇನ್ ಸೆಟ್ ಆಫ್ ನೋಡ್ಸ್. ಓಕೆ, ಈ ನೋಡ್ಸ್ ಇರ್ತಾವೆ. ಈ ನೋಡ್ಸ್ದೊಳಗೆ ನಾವು ಯೂಶ್ವಲಿ ಈಗ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ದೊಳಗೆ ಏನು ಮಾಡಿದ್ವಿ, ಎರಡು ಪಾರ್ಟ್ ಅಂತ ಬರೆದಿದ್ವಿ. ಏನು, ಈ ಥರ ಡೇಟಾ ಇರುತ್ತೆ, ಇದಕ್ಕೇನಂತೀವಿ ನಾವು ನೋಡ್ ಅಂತೀವಿ. ಆಯಿತಾ, ಒಂದು ಡೇಟಾ ಪ್ಯಾಕೆಟ್ ಅಥವಾ ಒಂದು ಡೇಟಾ ಎನ್ಕ್ಯಾಪ್ಸುಲೇಷನ್ ಅಥವಾ ಒಂದು ಡೇಟಾ ಯೂನಿಟ್ ಏನಿರುತ್ತಲ್ಲ ಅದಕ್ಕೆ ನೋಡ್ ಅಂತೀವಿ. ಸೊ ಇಲ್ಲಿ ಡೇಟಾ ಅಂತ ಇರ್ತಿತ್ತು, ಇಲ್ಲಿ ಒಂದು ರೆಫರೆನ್ಸ್ ಟೈಪ್ ಇರ್ತಿತ್ತು, ಏನು ನೆಕ್ಸ್ಟ್ ಅಂತ. ಈ ನೆಕ್ಸ್ಟ್ದೊಳಗೆ ಏನು ಸ್ಟೋರ್ ಮಾಡ್ತಿದ್ವಿ ನಾವು, ನೆಕ್ಸ್ಟ್ದೊಳಗೆ ವಿ ಟು ಸ್ಟೋರ್, ಇದ್ರೊಳಗೆ ಇಲ್ಲಿ ಏನು ಸ್ಟೋರ್ ಮಾಡ್ತಿದ್ವಿ, ಇಲ್ಲಿ ನೆಕ್ಸ್ಟ್ ಯಾವ್ದು ನೋಡ್ ಇರುತ್ತಲ್ಲ ಇದ್ರದ್ದು ಏನು ಅಡ್ರೆಸ್ ಇರುತ್ತಲ್ಲ, ರೈಟ್. ಸೊ ಈ ಅಡ್ರೆಸ್ಸನ್ನು ಇಲ್ಲಿ ಸ್ಟೋರ್ ಮಾಡ್ತಿದ್ವಿ ನೆಕ್ಸ್ಟ್ದೊಳಗೆ. ಡಬ್ಲಿ ಲಿಂಕ್ಡ್ ಲಿಸ್ಟ್ ಒಳಗೆ ಏನಾಗುತ್ತೆ, ಅಲಾಂಗ್ ವಿತ್ ದ ನೆಕ್ಸ್ಟ್ ಯು ಆಲ್ಸೋ ಹ್ಯಾವ್ ಪ್ರೀವಿಯಸ್. ಇದಕ್ಕೆ ಏನು ಮಾಡ್ತಾರೆ, ಜನರಲ್ ಆಗಿ ಶಾರ್ಟ್ ಫಾರ್ಮ್ದಾಗ PREV ಅಂತ ಬರೀತಾರೆ. ಇಲ್ಲಿ ಅಗೇನ್ ವಾಟ್ ವಿ ಡೂ, ವಿ ಸ್ಟೋರ್ ದ ಸಿಮಿಲರ್ಲಿ ಲೈಕ್ ದಟ್ ಒನ್, ವಿ ಸ್ಟೋರ್ ದ ಅಡ್ರೆಸ್ ಆಫ್ ದ ಪ್ರೀವಿಯಸ್ ನೋಡ್. ಈಗ ಲೆಟ್ ಸೇ ಇದ್ರದ್ದು ಅಡ್ರೆಸ್ ಎಷ್ಟಿದೆ, 2K ಇದೆ, ರೈಟ್. So you store that 2K address here, and in this case the address is 1K, so you store that value here. ಆದರೆ ಇದನ್ನ ಡೈಗ್ರಾಮೆಟಿಕ್ಲಿ ರಿಪ್ರೆಸೆಂಟ್ ಮಾಡುವಾಗ ಹೆಂಗ್ ಮಾಡ್ತಾರ, ಅವಾಗ ಈ ತರ ಮಾಡ್ಬೋದು. ಹೆಂಗಂದ್ರ ಈ ಲಿಸ್ಟ್ ಅನ್ನ ಈ ತರ ಬರಿಬಹುದು. ಸೊ ಇದೇನು ಇಲ್ಲಿದೆಯಲ್ಲ, ಇಲ್ಲಿಂದ this is pointing to this node and this box is having address of this node, then this box is having address of this node and this box is having address of this node, ಈ ರೀತಿ. ಓಕೆ, ಫೈನಲಿ ಇಲ್ಲಿ ನೆಕ್ಸ್ಟ್ ಇರುತ್ತಲ್ಲ, ಸೊ ಇದು ಇಟ್ ವಿಲ್ ಪಾಯಿಂಟ್ ಟು ನನ್ and here. ಸೊ ಇದ್ರದ್ದು ಇಲ್ಲಿ ಪ್ರೀವಿಯಸ್ ಇದೆಯಲ್ಲ, ಇದು ಈ ಪ್ರೀವಿಯಸ್ ಏನಿದೆ, ದಿಸ್ ಆಲ್ಸೋ ಪಾಯಿಂಟ್ಸ್ ಟು ನನ್. ಆಮೇಲೆ ಹೆಡ್ ಏನಿದೆ, ಹೆಡ್ ನೋಡ್ ವಿಲ್ ಆಲ್ವೇಸ್ ಪಾಯಿಂಟ್ ಟು ದ ಫಸ್ಟ್ ನೋಡ್. ಸೊ ಇಲ್ಲಿ ಇದು ಡೇಟಾ 1 2 3, ಅರ್ಥ ಆಯ್ತಲ್ಲ. ಆಮೇಲೆ ಇನ್ನೊಂದ್ಸರಿ ಹೇಳ್ತಿದ್ದೀನಿ ಸೊ ದಟ್ ಯು ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ರ್ಯಾಮ್ದೊಳಗೆ ಈ ಥರ ಆ್ಯರೋಸ್ ಏನು ಇರಂಗಿಲ್ಲ, ಅಲ್ಲೇನು ಈ ಥರ ಆ್ಯರೋ ಥರ ಕನೆಕ್ಷನ್ ಇರಂಗಿಲ್ಲ. ರ್ಯಾಮ್ದಾಗ ಇಟ್ ಲುಕ್ಸ್ ವೆರಿ ಡಿಫ್ರೆಂಟ್. ಇದನ್ನ ನಿಮಗೆ ರ್ಯಾಮ್ದಾಗ ತೆಗೆದು ತೋರಿಸ್ತೀನಿ ಹೆಂಗೆ ಕಾಣುತ್ತಂತ. ಓಕೆ, ಇದು ಸೇಮು ರ್ಯಾಮ್ದಾಗ ಹೆಂಗೆ ಸ್ಟೋರ್ ಆಗಿರುತ್ತೆ ಹೇಳ್ರಿ. ಇದು ಈಚ್ ನೋಡ್ ಅನ್ನೋದು ಒಂದು ಆಬ್ಜೆಕ್ಟ್, ಆಯ್ತಾ. ಸೊ ರ್ಯಾಮ್ದೊಳಗೆ ಹೆಂಗೆ ಸ್ಟೋರ್ ಆಗಿರುತ್ತೆ ಅಂದ್ರೆ, ಲೆಟ್ ಸೇ ದಿಸ್ ಇಸ್ ರ್ಯಾಮ್ ಒಳಗೂ ಎಲ್ಲಿದು ಹೀಪ್ ಮೆಮೊರಿ, ಆಯ್ತಾ. ಆ ಪ್ರಾಸೆಸ್ದು ಹೀಪ್ ಮೆಮೊರಿ ಒಳಗೆ ಈ 1 2 3 ಅನ್ನೋದು ಇವು 3 ಆಬ್ಜೆಕ್ಟ್ಸ್ ಇರ್ತಾವ. ಇಲ್ಲೊಂದು ಆಬ್ಜೆಕ್ಟ್ ಇರುತ್ತೆ, ಇನ್ನೊಂದು ಆಬ್ಜೆಕ್ಟ್ ಇಲ್ಲಿರ್ಬೋದು, ಇನ್ನೊಂದು ಆಬ್ಜೆಕ್ಟ್ ಇಲ್ಲಿರ್ಬೋದು ರ್ಯಾಂಡಮ್ ಆಗಿ. ಓಕೆ, ಇಲ್ಲಿ 1, ಇಲ್ಲಿ 2, ಇಲ್ಲಿ 3. ಲೆಟ್ ಸೇ ಇದು ಈ ನೋಡದ್ದು ಅಡ್ರೆಸ್ ಎಷ್ಟಿದೆ, ಈ ನೋಡದ್ದು ಅಡ್ರೆಸ್ಸು 3K ಇದೆ, ಈ ನೋಡದ್ದು ಅಡ್ರೆಸ್ 2K ಇದೆ, ಈ ನೋಡದ್ದು ಅಡ್ರೆಸ್ 1K ಇದೆ. ಸೊ 1 ನೋಡು ಯಾರಿಗೆ ಕನೆಕ್ಟ್ ಆಗಿದೆ, 2 ಕನೆಕ್ಟ್ ಆಗಿದೆ. 1 ನೋಡದ್ದು ನೆಕ್ಸ್ಟ್ ಏನಿದೆ 2 ಕನೆಕ್ಟ್ ಆಗಿದೆ. ಸೊ 1 ನೋಡದ್ದು ನೆಕ್ಸ್ಟ್ 2 ಕನೆಕ್ಟ್ ಆಗಿದೆ. 2 ಯಾವ ಅಡ್ರೆಸ್ನಾಗಿದೆ, 2K ಇದ್ರ 2K ಅಂದ್ರೆ 2000 ಅಡ್ರೆಸ್ನಾಗಿದೆ. ಸೊ ಆ ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ ಈ ನೆಕ್ಸ್ಟ್, ಆಯ್ತಾ. ಪ್ರೀವಿಯಸ್ ಎದಕ್ಕೆ ಸ್ಟೋರ್ ಆಗಿದೆ, ಪ್ರೀವಿಯಸ್ ನನ್ಗಿದೆ. ಸೊ ಇಲ್ಲಿ ನನ್ ಅಂತ ಸ್ಟೋರ್ ಆಗಿರುತ್ತೆ ರ್ಯಾಮ್ನಾಗ. ಓಕೆ, ನೆಕ್ಸ್ಟ್ 2 ಐತಲ್ಲ, 2 ಎಲ್ಲಿದೆ, 2 ನೆಕ್ಸ್ಟ್ ಏನು, 2 ನೆಕ್ಸ್ಟ್ ಇಸ್ 3, ರೈಟ್.
ಸೊ 2 ನೆಕ್ಸ್ಟ್ ಇಸ್ 3 and 3 is stored at 1k ಅಡ್ರೆಸ್. ಸೊ ಇಲ್ಲಿ 1k ಅಂತ ಇರುತ್ತೆ. ಆಮೇಲೆ 2 ಪ್ರೀವಿಯಸ್ ಏನು 1 ಎಲ್ಲಿ ಸ್ಟೋರ್ ಆಗಿದೆ 3k ದಾಗ ಆಗಿದೆ. ಸೊ ಇಲ್ಲಿ 3k ಅಂತ ಇರುತ್ತೆ. ಬರೀ ಇದು ಎಲ್ಲಿ ಈ 1k ಅಂದ್ರೆ ಈ ಅಡ್ರೆಸ್ಸಿಗೆ ಪಾಯಿಂಟ್ ಮಾಡ್ತಿದೆ, ಅದು ಇದು 3k ಅಂದ್ರೆ ಈ ಅಡ್ರೆಸ್ಸಿಗೆ ಪಾಯಿಂಟ್ ಮಾಡ್ತಿದೆ, ರೈಟ್. ಸೊ 2k ಇದಾಯ್ತು. ಲಾಸ್ಟಿಗೆ 3 ಬಂದ್ರಿ, 3 ಇದು ನೆಕ್ಸ್ಟ್ ಎದಕ್ಕೆ ಪಾಯಿಂಟ್ ಆಗ್ತಿದೆ, ನನ್ಗೆ ಆಗ್ತಿದೆ. ಸೊ ಇಟ್ ಈಸ್ ನನ್. ದೆನ್ ಪ್ರೀವಿಯಸ್ ಎದಕ್ಕೆ ಆಗ್ತಿದೆ, ಪ್ರೀವಿಯಸ್ 2 ಆಗ್ತಿದೆ, 2 is at 2k. ಈ ತರ ನಾವು ವಿಜುವಲಿ ಬರಿತೀವಿ, ನಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗ್ಲಿ, ಕೋಡ್ ಬರೆಯಕ್ಕೆ ಈಸಿ ಇರಲಿ ಅಂತ ಹಿಂಗೆ ಬರಿತೀವಿ. ಬಟ್ ಹೀಪ್ ಮೆಮೊರಿ ಒಳಗೆ ಡೈನಮಿಕ್ ಮೆಮೊರಿ ಅಲೋಕೇಶನ್ ಯೂಸ್ ಮಾಡಿ ಆಬ್ಜೆಕ್ಟ್ಸ್ ಕ್ರಿಯೇಟ್ ಆಗತ್ತೆ. ನೋಡದ್ದು ಆಬ್ಜೆಕ್ಟ್ಸ್ ಕ್ರಿಯೇಟ್ ಆದಾಗ ಹೀಪ್ ಮೆಮೊರಿದಾಗ ಎಲ್ಲಿ ಜಾಗ ಸಿಗುತ್ತೆ, ಎಲ್ಲಿ ಪ್ಲೇಸ್ ಸಿಗುತ್ತಲ್ಲ ಅಲ್ಲಿ ಮೆಮೊರಿ ಅಲೋಕೇಟ್ ಆಗುತ್ತೆ. ಆ್ಯಂಡ್ ದ ವೇ ದೇ ಆರ್ ಕನೆಕ್ಟೆಡ್ ಈಸ್ ಬೈ ಕೀಪಿಂಗ್ ದ ಅಡ್ರೆಸ್ ಆಫ್ ದಟ್ ನೋಡ್ ಅಷ್ಟ. ಸೊ ದಿಸ್ ಇಸ್ ಹೌ ಇಟ್ ಇಸ್ ಸ್ಟೋರ್ಡ್ ಇನ್ ದ ರ್ಯಾಮ್ ಒಳಗೆ ಈ ಥರ ಸ್ಟೋರ್ ಆಗ್ತೈತಲ್ಲ. ಈ ಫೌಂಡೇಶನಲ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಕೇಳ್ಬೋದು ಇದು ಎಲ್ಲಿ ಅಲೋಕೇಟ್ ಆಗ್ತೈತಿ, ಮೆಮೊರಿದಾಗ ಎಲ್ಲಿರುತ್ತೆ, ಈ ಲೈನ್ ಏನು ಮಾಡ್ತೈತಿ, ಈ ಲೈನ್ ಏನು ಮಾಡುತ್ತೆ ಅಂತ. ಸಮ್ ಟೈಮ್ ಇಂಟರ್ವ್ಯೂ ಒಳಗೆ ನೀವು ಕೋಡ್ ಬರೆದು ಎಕ್ಸ್ಪ್ಲೇನ್ ಮಾಡ್ತಿರ್ತೀರಲ್ಲ, ಆ ಟೈಮ್ನಾಗ ಕೇಳ್ತಾರೆ ಅವಾಗ. ಸೊ ದಟ್ ಈಸ್ ವೈ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಹ್ಯಾಪನ್ಸ್ ಬಿಹೈಂಡ್ ದ ಸೀನ್ ಈಸ್ ಸೂಪರ್ ಇಂಪಾರ್ಟೆಂಟ್. ಓಕೆ, ನೌ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ this, now let's see what are the advantages and disadvantages of doubly linked list. ಏನು ಅಡ್ವಾಂಟೇಜ್ ಇದ್ರದ್ದು, ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಇತ್ತಲ್ಲ, ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಬರೀ ಏನಿದೆ ಯುನಿಡೈರೆಕ್ಷನಲ್. ಓಕೆ, ಅಂದ್ರೆ ಅದು ಬರೀ ಒಂದೇ ಡೈರೆಕ್ಷನಲ್ಲಿ ನೀವು ಟ್ರಾವರ್ಸ್ ಮಾಡ್ಬೋದು. ಡಬ್ಲಿ ಲಿಂಕ್ಡ್ ಲಿಸ್ಟ್ನಾಗ ಯು ಕ್ಯಾನ್ ಗೋ ಬೋತ್ ವೇಸ್, ಫ್ರಂಟ್ ಆ್ಯಂಡ್ ಬ್ಯಾಕ್. ಓಕೆ, ಇದ್ರದ್ದು ಕೆಪಬಿಲಿಟಿಯಿಂದ ಬಹಳಷ್ಟು ಅಡ್ವಾಂಟೇಜಸ್ ಅದಾವೆ. ಏನು ಅಡ್ವಾಂಟೇಜಸ್ ಅದಾವೆ ಹೇಳ್ರಿ. ಐ ಆಮ್ ಶ್ಯೂರ್ ಆಲ್ ಆಫ್ ಯು, ಐ ಮೀನ್ ಮೆನಿ ಆಫ್ ಯು ಆರ್ ಯೂಸಿಂಗ್ ಪ್ಲೇಲಿಸ್ಟ್ ಎಲ್ಲಿ ಸ್ಪಾಟಿಫೈದಾಗ ಯೂಸ್ ಮಾಡ್ಬೋದು, ಯೂಟ್ಯೂಬ್ದಾಗ ಯೂಸ್ ಮಾಡ್ಬೋದು, ಅಥವಾ ಇನ್ಯಾವುದೋ ಮ್ಯೂಸಿಕ್ ಲಿಸ್ನಿಂಗ್ ಆ್ಯಪ್ದಾಗ ಮಾಡ್ಬೋದು. ಪ್ಲೇಲಿಸ್ಟ್ದೊಳಗೆ ಹೆಂಗೆ ಇರ್ತೈತಿ, ಯು ಹ್ಯಾವ್ ಸೆಟ್ ಆಫ್ ಸಾಂಗ್ಸ್ ಆರ್ ವಿಡಿಯೋಸ್ ದಟ್ ಯು ಆರ್ ವಾಚಿಂಗ್, ಕರೆಕ್ಟ್. ನೌ when you are playing in that playlist, you have one way to play sequentially, another way to play randomly. Let's say you are playing sequentially ಮಾಡಿದಾಗ you have a two option to skip the song and move to the next song. You also have an option to go backward also. ಅಂದ್ರೆ ನೀವು ಇದ್ರೊಳಗ ನೀವೇನ್ ಮಾಡ್ಬೋದು, ಈ ತರ ಫಾರ್ವರ್ಡ್ ಹೋಗ್ಬೋದು ಅಂಡ್ ಬ್ಯಾಕ್ವರ್ಡ್ ಹೋಗ್ಬೋದು ನಿಮ್ಮ ಪ್ಲೇಲಿಸ್ಟ್ನಾಗಿಂದ. ಸೊ ದಿಸ್ ಇನ್ಫಾರ್ಮೇಶನ್ ಕ್ಯಾನ್ ಬಿ ಕೆಪ್ಟ್ ಇನ್ ಅ ಡಬ್ಲಿ ಲಿಂಕ್ಡ್ ಲಿಸ್ಟ್ ಇನ್ ಮೆಮೊರಿ, so that ನೀವು ಫ್ರಂಟ್ ಅಂಡ್ ಬ್ಯಾಕ್ ಮಾಡ್ಬೋದು, ರೈಟ್. ದಿಸ್ ಇಸ್ ಒನ್ ರಿಯಲ್ ಲೈಫ್ ಎಕ್ಸಾಂಪಲ್. ದೆನ್ ಅದರ್ ರಿಯಲ್ ಲೈಫ್ ಎಕ್ಸಾಂಪಲ್, ನಿಮ್ಗೆ ವರ್ಡ್ದಾಗ, ಪವರ್ ಪಾಯಿಂಟ್ನಾಗ, ನೋಟ್ ಪ್ಯಾಡ್ನಾಗ ಯು ಕ್ಯಾನ್ ಡೂ ಅಂಡು ಆ್ಯಂಡ್ ರೀಡು ಏನೇನು ಟೈಪ್ ಮಾಡಿರ್ತೀರಲ್ಲ ಅದನ್ನು ಇದ್ರಾಗ ಇಡ್ಬೋದು. ನೀವು ಕಂಟ್ರೋಲ್ Z ಹೊಡೆದಾಗ ಏನಾಗುತ್ತಾ, ನೀವು ಏನು ಚೇಂಜ್ ಮಾಡಿರ್ತೀರಿ ಅದನ್ನು ರಿವರ್ಸ್ ಮಾಡ್ತಿರ್ತೀರಿ. ಆಮೇಲೆ ರೀಡು ಮಾಡಬೇಕಾದ್ರೆ ಅಗೇನ್ ಇಟ್ ವಿಲ್ ಗೋ ಫಾರ್ವರ್ಡ್. ಸೊ ದ್ಯಾಟ್ ಅಗೇನ್ ಕ್ಯಾನ್ ಯೂಸ್ ಅ ಡಬ್ಲಿ ಲಿಂಕ್ಡ್ ಲಿಸ್ಟ್. And there is a very famous interview question, LRU cache ಅಂತಂದು. ಇದು ನಮ್ದು ಅಡ್ವಾನ್ಸ್ಡ್ ಕೋರ್ಸ್ ಒಳಗೆ ವಿ ಕವರ್ ದಿಸ್ LRU cache implementation. LRU cache implementation is one of the very high frequently asked interview question. LRU cache ಏನು ಮಾಡ್ತಾರ, ಡಬ್ಲಿ ಲಿಂಕ್ಡ್ ಲಿಸ್ಟ್ ಯೂಸ್ ಮಾಡಿ ಇಂಪ್ಲಿಮೆಂಟ್ ಮಾಡ್ತಾರೆ. ನಿಮಗೆ ಡಬ್ಲಿ ಲಿಂಕ್ಡ್ ಲಿಸ್ಟ್ ಕಂಪ್ಲೀಟ್ ಅರ್ಥ ಆಗಿ ಆ ಕೋಡ್ ಬರೆಯಕ್ಕೆ ಬಂದರೆ ದೆನ್ ಯು ಕ್ಯಾನ್ ಇಂಪ್ಲಿಮೆಂಟ್ LRU cache. ಓಕೆ, ಸೊ LRU cache ಏನಂತಂದು ಹೋಗಿ ನೀವು ಗೂಗಲ್ ChatGPT-ದಾಗ ಸರ್ಚ್ ಮಾಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ವಿಲ್ ಹ್ಯಾವ್ ಅ ಡೀಟೇಲ್ ಸಪರೇಟ್ ವಿಡಿಯೋ ಆನ್ ದಿಸ್ ಒನ್ ಇನ್ ಆರ್ ಕೋರ್ಸ್. ಸೊ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಆಫ್ ಇಟ್, ನೌ ವಾಟ್ ಆರ್ ದ ಆಪರೇಷನ್ಸ್ ಯು ಕ್ಯಾನ್ ಡೂ. ಸೊ ಲಿಂಕ್ಡ್ ಲಿಸ್ಟಿಗೆ, ಸಿಂಗ್ಲಿ ಲಿಂಕ್ಡ್ ಲಿಸ್ಟಿಗೆ ಇದೊಂದು ಡಿಫ್ರೆನ್ಸ್ ಗೊತ್ತಾಯ್ತು ನಿಮಗೆ. ಯು ಕ್ಯಾನ್ ನ್ಯಾವಿಗೇಟ್ ಬೋತ್ ಆ್ಯಂಡ್ ಸಮ್ ಆಫ್ ದ ಆಪರೇಷನ್ಸ್ ಸಿಂಪಲ್ ಆಗ್ತಾವೆ. ಮೋಸ್ಟ್ ಆಫ್ ದ ಟೈಮ್ ಕಾಂಪ್ಲೆಕ್ಸಿಟಿ ಸೇಮ್ ಇದೆ. ಓನ್ಲಿ ವೆನ್ ಯು ವಾಂಟ್ ಟು ಲೆಟ್ ಸೇ if you maintain the last node ಏನಾರ ಅಡ್ರೆಸ್ ನೀವು ಮೇಂಟೈನ್ ಮಾಡಿದ್ರೆ there are certain advantages. ಈಗ ಲಾಸ್ಟ್ ಬಟ್ ಒನ್ ಏನೋ ಮಾಡೋದಿತ್ತಂದ್ರೆ you can come reverse from the list, but that is a special implementation. Now compared to let's say singly linked list, what are the disadvantages? Disadvantage ಏನಂದ್ರೆ ನೀವು ಒಂದು ಎಡಿಷನಲ್ ಪಾಯಿಂಟರ್ ತಗೋತೀರಿ. ಇಲ್ಲಿ ಎಡಿಷನಲ್ ಪಾಯಿಂಟರ್ ತಗೊಂಡಾಗ ಅದು ಫ್ರೀದಾಗ ಏನು ಸಿಗಲ್ಲಲ್ಲ. ಎಡಿಷನಲ್ ಪಾಯಿಂಟರ್ ನೀವು ಮೆಮೊರಿ ಬೇಕು. ಸೊ ಎಷ್ಟು ನೋಡಿರ್ತಾವ ಅಷ್ಟು ಎಡಿಷನಲ್ ನಂಬರ್ ಆಫ್ ಪಾಯಿಂಟರ್ಸ್ ಹ್ಯಾವ್ ಟು ಬಿ ಡಿಕ್ಲೇರ್ಡ್, ಅಥವಾ ರೆಫರೆನ್ಸ್ ವೇರಿಯಬಲ್ ಟೈಪ್ಸ್ ಹ್ಯಾವ್ ಟು ಬಿ ಡಿಕ್ಲೇರ್ಡ್ ಇನ್ ಲ್ಯಾಂಗ್ವೇಜಸ್ ಲೈಕ್ ಪೈಥಾನ್ ಅಂಡ್ ಜಾವಾ. ಸೊ ಯು ವಿಲ್ ಹ್ಯಾವ್ ದೋಸ್ ಮೆನಿ ಎಡಿಷನಲ್ ಮೆಮೊರಿ ಅಲೋಕೇಶನ್ಸ್. ಲೆಟ್ ಸೇ ಒಂದು ಆಬ್ಜೆಕ್ಟ್ ರೆಫರೆನ್ಸ್ ಸ್ಟೋರ್ ಮಾಡಕ್ಕೆ 8 bytes ಯೂಸ್ ಆಗುತ್ತಂತ. ಸೊ 8 bytes ಇಂಟು ನಂಬರ್ ಆಫ್ ನೋಡ್ಸ್, ಅಷ್ಟು ಎಡಿಷನಲ್ ಮೆಮೊರಿ ಬೇಕಾಗುತ್ತೆ.
ಸೊ ಇಟ್ ಆಲ್ವೇಸ್ ಕಮ್ಸ್ ವಿತ್ ದ ಟ್ರೇಡ್ ಆಫ್ಸ್. ನೀವು ಅಬ್ಸರ್ವ್ ಮಾಡ್ರಿ ಡೇಟಾ ಸ್ಟ್ರಕ್ಚರ್ಸ್ ಒಳಗೆ ಎವ್ರಿ ಡೇಟಾ ಸ್ಟ್ರಕ್ಚರ್ ಹ್ಯಾಸ್ ಸಮ್ ಪ್ರೋಸ್ ಆ್ಯಂಡ್ ಸಮ್ ಕಾನ್ಸ್. ಆಸ್ ಅ ಇಂಜಿನಿಯರ್ ಯು ನೀಡ್ ಟು ನೋ ವಾಟ್ ಆರ್ ದ ಸ್ಟ್ರೆಂತ್ಸ್ ಆ್ಯಂಡ್ ಪ್ರೋಸ್ ಆ್ಯಂಡ್ ಕಾನ್ಸ್ ಆಫ್ ಈಚ್ ಡೇಟಾ ಸ್ಟ್ರಕ್ಚರ್. ಸೊ ದಟ್ ನಿಮಗೆ ಕೊಟ್ಟಂಥ ಪ್ರಾಬ್ಲಮ್ಗೆ ಕೊಟ್ಟಂಥ ಕನ್ಸ್ಟ್ರೆಂಟ್ಸಿಗೆ, ಕನ್ಸ್ಟ್ರೆಂಟ್ ಇನ್ ಟರ್ಮ್ಸ್ ಆಫ್ ಎಕ್ಸಿಕ್ಯೂಷನ್ ಸ್ಪೀಡ್ ಇರ್ಬೋದು, ಮೆಮೊರಿ ಇರ್ಬೋದು, ನೆಟ್ವರ್ಕ್ ಬ್ಯಾಂಡ್ವಿಡ್ತ್ ಇರ್ಬೋದು, ಡಿಫ್ರೆಂಟ್ ರಿಸೋರ್ಸ್ ಕನ್ಸ್ಟ್ರೆಂಟ್ಸ್ ಇರ್ತಾವಲ್ಲ, ಆ ಕನ್ಸ್ಟ್ರೆಂಟ್ಗೆ ಯಾವ ಡೇಟಾ ಸ್ಟ್ರಕ್ಚರ್ನ ಯೂಸ್ ಮಾಡಿದ್ರೆ ಬೆಟರ್ ಆಗುತ್ತೆ. ಎಲ್ಲರೂ ಕ್ಯಾಶ್ ಒಳಗೆ ಯು ಹ್ಯಾವ್ ಟು ಯೂಸ್ ಟೂ ಡೇಟಾ ಸ್ಟ್ರಕ್ಚರ್ಸ್. ಯು ಹ್ಯಾವ್ ಟು ಯೂಸ್ ಡಬ್ಲಿ ಲಿಂಕ್ಡ್ ಲಿಸ್ಟ್ ಆ್ಯಂಡ್ ಯು ಹ್ಯಾವ್ ಟು ಯೂಸ್ ಅ ಡಿಕ್ಷನರಿ. ಕಂಬೈನಿಂಗ್ ದಿಸ್ ಟು ಯು ಕ್ಯಾನ್ ಇಂಪ್ಲಿಮೆಂಟ್ ಎಲ್ಲರೂ ಕ್ಯಾಶ್. ಸೊ ಆಸ್ ಅನ್ ಇಂಜಿನಿಯರ್ all data structures are kind of a tools for a given problem ಅಥವಾ given problem ನೀವೇನು solution implement ಮಾಡ್ತಿರ್ತೀರಿ. you may have to use more than one data structure. Second, ಈ data structure implementation ದಾಗ you have to tweak and add some additional capability also. ಆ ಲೆವೆಲ್ಗೆ ಯಾವಾಗ ನೀವು ಕಲಿತೀರಲ್ಲ ಡೇಟಾ ಸ್ಟ್ರಕ್ಚರ್ಸ್ ಕೋಡಿಂಗ್, then you are ready for the product company. And that is the reason we are spending so much time. ನಮ್ ನೋಡ್ರಿ ಬರೀ ಡೇಟಾ ಸ್ಟ್ರಕ್ಚರ್ ವಿಡಿಯೋಸ್, ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ವಿಡಿಯೋಸ್ ಸಿ ಒಳಗೆ ಹೋದ್ರೆ ಅಂದ್ರೆ 5-6 ಅವರ್ಸ್ ಅದ ವಿಡಿಯೋ ಇದೆ ಬರೀ. ಮತ್ತು ಈಗ ಪೈಥಾನ್ದಾಗೂ ಐ ಆಮ್ ಶೂರ್ ಇಟ್ ವಿಲ್ ಬಿಕಮ್ ಈಕ್ವಲೆಂಟ್ ಟು ದ್ಯಾಟ್ ಓನ್ಲಿ. ಪೈಥಾನ್ದಾಗ ಒಂದು ಸ್ವಲ್ಪ ಕೋಡಿಂಗ್ ಫಾಸ್ಟ್ ಆಗುತ್ತೆ, ಹೆನ್ಸ್ ದ ಟೈಮ್ ಇಸ್ ಲಿಟಲ್ ಲೆಸ್ ಕಂಪೇರ್ಡ್ ಟು ಸಿ. ಬಟ್ ವೈ ಆರ್ ವಿ ಸ್ಪೆಂಡಿಂಗ್ 4-5 hours 6 hours just on singly linked list? The reason is, if you learn it well, then you will be able to handle those interview questions. And ನಾಟ್ ಜಸ್ಟ್ ಇಂಟರ್ವ್ಯೂ ಕ್ವಶನ್, ನಾಳೆ ನೀವು ಹೋಗಿ ವರ್ಕ್ ಮಾಡುವಾಗ ನಿಮಗೆ ಲಾಜಿಕ್ ಬಿಲ್ಡಿಂಗ್, ಡಿಸೈನ್ ಸ್ಕಿಲ್ಸ್, ಟ್ರೇಡ್ ಆಫ್ಸ್ ಹೆಂಗೆ ಮಾಡಬೇಕು, ಲಾಜಿಕಲ್ ಥಿಂಕಿಂಗ್ ಹೆಂಗೆ ಮಾಡಬೇಕು, ಹೆಂಗೆ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಬೇಕು, ಯು ವಿಲ್ ಲರ್ನ್ ಆಲ್ ದೋಸ್ ಸ್ಕಿಲ್ಸ್ ಥ್ರೂ ಡೇಟಾ ಸ್ಟ್ರಕ್ಚರ್ಸ್. ದ್ಯಾಟ್ ಈಸ್ ವೈ 20-30 ಅಲ್ಲ 40 ವರ್ಷ ಈಗ ಮೈಕ್ರೋಸಾಫ್ಟದ್ದು ರೀಸೆಂಟಾಗಿ ಏನಾಯಿತು, ಬರ್ಡೇ ಆಯಿತು. ಎಷ್ಟನೇ ಬರ್ಡೇ ಆಯಿತು ಮೈಕ್ರೋಸಾಫ್ಟದ್ದು? 50th year ಬರ್ಡೇ ಆಯಿತು ಮೈಕ್ರೋಸಾಫ್ಟದ್ದು. ಆ್ಯಂಡ್ Microsoft has been using these data structures and algorithms for taking interviews from last 50 years. And there is no conversation, I haven't heard anything where they plan to change it anytime soon. And similarly, Google has been using it, Facebook has been using it, Amazon has been using it. And ಈ ಪ್ರಾಡಕ್ಟ್ ಕಂಪ್ನಿಯಿಂದ ವರ್ಕ್ ಮಾಡಿ ಹೊರಗಡೆ ಬಂದು ಸ್ಟಾರ್ಟ್ಅಪ್ಸ್ ಏನೇನು ಶುರು ಮಾಡ್ಯಾರ ಎಷ್ಟೋ ಜನ, those companies have also started using the same interview techniques. So that is why ಈ data structures and algorithms, you have to learn them really well. Now let's get to the operations. So first ಕೆಲಸ ಏನು? ಕ್ರಿಯೇಷನ್ ಆಫ್ ದ ಡಬ್ಲಿ ಲಿಂಕ್ಡ್ ಲಿಸ್ಟ್. ಸೊ ನೀವು ಒಂದು ನೋಡ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಇದ್ರೊಳಗೆ ನಾನು ನಿಮ್ಗೆ ಹೇಳ್ದಂಗೆ ಏನಿರುತ್ತೆ, 3 ಡೇಟಾ ಪಾರ್ಟ್ಸ್ ಇರ್ತಾವೆ. ಸೊ ಒನ್ ಈಸ್ ಡೇಟಾ, ಅನದರ್ ಈಸ್ ನೆಕ್ಸ್ಟ್, ದ ಅನದರ್ ಈಸ್ ಪ್ರೀವಿಯಸ್. ಓಕೆ, ಸೊ ನೀವು ವೆನ್ ಯು ಕ್ರಿಯೇಟ್ ಅ ನೋಡ್, ಸೊ ಜನರಲಿ ಲೆಟ್ಸ್ ಸೇ ಯು ಪುಟ್ ಡೇಟಾ ಆಸ್ 10. ಈಗ ನೆಕ್ಸ್ಟ್ ನೀವು ಇನಿಷಿಯಲಿ ಏನು ಮಾಡಬೇಕು, ಸಿನ್ಸ್ ದೆರ್ ಈಸ್ ಸಿಂಗಲ್ ನೋಡ್ ಯು ಹ್ಯಾವ್ ಟು ಸೆಟ್ ಇಟ್ ಟು ನನ್. ಪ್ರೀವಿಯಸ್ ಏನು ಮಾಡ್ತೀರಿ, ಅದನ್ನು ನನಗೆ ಸೆಟ್ ಮಾಡ್ರಿ. ಓಕೆ, ಆ್ಯಂಡ್ ದಿಸ್ ಇಸ್ ಯುವರ್ ನೋಡ್. ಆ್ಯಂಡ್ ಹೆಡ್ ಎಲ್ಲಿಗೆ ಪಾಯಿಂಟ್ ಮಾಡುತ್ತೆ? ಹೆಡ್ ವಿಲ್ ಪಾಯಿಂಟ್ ಟು ದ ಅಡ್ರೆಸ್ ಆಫ್ ದಿಸ್ ನೋಡ್. ಇದ್ರದ್ದು ಎಷ್ಟಿರುತ್ತೆ ಅಡ್ರೆಸ್ ಅಲ್ಲ, ಲೆಟ್ಸ್ ಸೇ ಇದ್ರ ಅಡ್ರೆಸ್ 1K ಅಂತ. ಸೊ ಈ ಅಡ್ರೆಸ್ ಎಲ್ಲಿರುತ್ತೆ? ಹೆಡ್ ನೋಡ್ದಾಗ ಇರುತ್ತೆ. ಈಗ ಒಂದು ಹೊಸ ನೋಡ್ ಇಂಟ್ರೊಡ್ಯೂಸ್ ಮಾಡಿದ್ರಿ, ಯು ಆಡೆಡ್ ಅ ನ್ಯೂ ನೋಡ್. ಲೆಟ್ಸ್ ಸೇ ಯು ಆಡೆಡ್ ಅ ನ್ಯೂ ನೋಡ್. ಓಕೆ, ಸೊ ಲೆಟ್ಸ್ ಸೇ ಯು ಆಡೆಡ್ ಅ ನ್ಯೂ ನೋಡ್ 20. ಇನಿಷಿಯಲಿ ನೀವು ನೋಡ್ ಕ್ರಿಯೇಟ್ ಮಾಡ್ತೀರಲ್ಲ, ಸೊ ಅವಾಗ ಅದೇನಿರುತ್ತೆ, ಇಟ್ ವಿಲ್ ಪಾಯಿಂಟ್ ಟು ನನ್ ಆ್ಯಂಡ್ ದಿಸ್ ವಿಲ್ ಆಲ್ಸೋ ಪಾಯಿಂಟ್ ಟು ನನ್. ಸೊ ದಿಸ್ ಇಸ್ ಯುವರ್ ಪ್ರೀವಿಯಸ್, ದಿಸ್ ಇಸ್ ಯುವರ್ ನೆಕ್ಸ್ಟ್, ಆ್ಯಂಡ್ ದಿಸ್ ಇಸ್ ಯುವರ್ ಡೇಟಾ. ಓಕೆ, ಈಗ ಈ ನೋಡನ್ನು ನೀವು ಇನ್ಸರ್ಟ್ ಎಟ್ ದ ಬಿಗಿನಿಂಗ್ ಮಾಡತ್ತಿದ್ರಿ ಅಂದ್ರೆ ಅವಾಗ ಏನಾಗಬೇಕು, ಈ ಏನು ಹೊಸ ನೋಡದ್ ನೆಕ್ಸ್ಟ್ ಇದೆಯಲ್ಲ, ಇದು ಯಾರಿಗೆ ಪಾಯಿಂಟ್ ಆಗಬೇಕು? ಈ ನೋಡಕ್ಕೆ ಪಾಯಿಂಟ್ ಆಗಬೇಕು. ಸೊ ದಿಸ್ ನೆಕ್ಸ್ಟ್ ಶುಡ್ ಪಾಯಿಂಟ್ ಟು ದಿಸ್ ಒನ್, ಆ್ಯಂಡ್ ದೆನ್ ಈ ನೋಡದ್ದು ಪ್ರೀವಿಯಸ್ ಇದೆಯಲ್ಲ, that should point to this node, and head should point here to this node. So 1, 2 and 3 ಇವು 3 ಆಪರೇಷನ್ಸ್ ಆಗಬೇಕು, 1, 2 and 3. ಓಕೆ,
ಈಗ ಲೆಟ್ಸ್ ಕಾಲ್ ದಿಸ್ ನೋಡ್, ಇದ್ರದ್ದೇನಿದೆ, ಇದಕ್ಕೇನು ವೇರಿಯಬಲ್ ಇಲ್ಲ, ಇದ್ರ ಅಡ್ರೆಸ್ ಯಾರ ಕಡೆ ಇದೆ, ಹೆಡ್ ಕಡೆ ಇದೆ ಅಂತ ಗೊತ್ತಿದೆ. ಈ ಹೊಸ ನೋಡ್ ಏನ್ ಮಾಡಿದ್ವಲ್ಲ, ಲೆಟ್ಸ್ ಕಾಲ್ ದಿಸ್ ನೋಡ್ ಆಸ್ ನ್ಯೂ ನೋಡ್. ಓಕೆ. ಸೊ ಈಗ ಇದನ್ನ ಹೆಂಗ್ ಮಾಡ್ತೀರಿ ನೀವು, ಲೆಟ್ಸ್ ಸಿ ಇಟ್. ಇಲ್ಲೇನ್ ಮಾಡೋಣ, ಈಗ ಈ ನ್ಯೂ ನೋಡ್ ಇದೆಯಲ್ಲ, ನ್ಯೂ ನೋಡದ್ದು ನೆಕ್ಸ್ಟ್. ಸೊ ದಿಸ್ ನ್ಯೂ ನೋಡ್ ನೆಕ್ಸ್ಟ್ ಇದೆಯಲ್ಲ, ಸಿ ದಿಸ್ ನ್ಯೂ ನೋಡ್ ನೆಕ್ಸ್ಟ್ ಹ್ಯಾಸ್ ಟು ಪಾಯಿಂಟ್ ಟು ಹೆಡ್, ಬಿಕಾಸ್ ಹೆಡ್ ಇಸ್ ಪಾಯಿಂಟಿಂಗ್ ಟು ದ ಫಸ್ಟ್ ನೋಡ್. ಸೊ ಏನಾಯ್ತು, ಇದು ಹ್ಯಾಶ್ ಒನ್ ಲೈನ್, ದಿಸ್ ಇಸ್ ಡನ್, ದಿಸ್ ಒನ್. ನೆಕ್ಸ್ಟ್ ಏನ್ ಮಾಡಬೇಕು, ಈ ನೋಡದ್ದು ಪ್ರೀವಿಯಸ್ ಏನಿದೆ ದಟ್ ಇಸ್ ಪಾಯಿಂಟಿಂಗ್ ಟು ನನ್. ಸೊ ಅದನ್ನ ಇದಕ್ಕೆ ಜಾಯಿನ್ ಮಾಡ್ಕೋಬೇಕು, ಯಾವ ನೋಡ್ಗೆ, ಈ ರೆಡ್ ನೋಡ್ಗೆ, ರೈಟ್. ಸೊ ಅದನ್ನ ಹೆಂಗ್ ಬರಿತೀರಿ, ಹ್ಯಾಶ್ ಟು ಅದು ಹೆಂಗ್ ಬರಿತೀರಿ, ಈ ನೋಡದ್ದು ಅಡ್ರೆಸ್ ಯಾರ ಹತ್ರ ಇದೆ, ಹೆಡ್ ಹತ್ರ ಇದೆ. ಸೊ ಯು ಹ್ಯಾವ್ ಟು ಸೇ ಹೆಡ್ ಡಾಟ್ ಪ್ರೀವಿಯಸ್ ಇಸ್ ಈಕ್ವಲ್ ಟು ನ್ಯೂ ನೋಡ್. ದಿಸ್ ಇಸ್ ಹ್ಯಾಶ್ ಟು ಇಸ್ ಡನ್. ದೆನ್ ಹ್ಯಾಶ್ 3 ಏನಂತ ಹೇಳಿದ್ನಿ, ಈ ಹೆಡ್ ಇದ್ದದ್ದು ಈ ನೋಡ್ಗೆ, ಹೊಸ ನೋಡ್ಗೆ ಪಾಯಿಂಟ್ ಆಗಬೇಕಂತ. ಸೊ ದಟ್ ಇಸ್ ವೆರಿ ಸಿಂಪಲ್, ಹ್ಯಾಶ್ 3 head is equal to new node. So 3 instructions and you are done. Now what is that did not change, what did not change andra, ಈ ನಿಮ್ಮ ನೋಡ್ 1 ನೆಕ್ಸ್ಟ್ ಇತ್ತಲ್ಲ, ದಿಸ್ ಇಸ್ ಪಾಯಿಂಟಿಂಗ್ ಟು ನನ್. ಸೊ ಅದು ಅಲ್ಲೇ ಹೋಗಿತ್ತು, ಅದು ಚೇಂಜ್ ಆಗಿಲ್ಲ. ಸೊ ನಿಮ್ದು ಹೊಸ ಲಿಸ್ಟ್ ಹೆಂಗಿದೆ ಅಂತಂದ್ರೆ ಈ ತರ ಇದೆ. ಹೊಸ ಲಿಸ್ಟ್ ಹೆಂಗಿದೆ, ಈ ತರ ಇದೆ. ಸೊ 20 ಇದೆ ಇಲ್ಲಿ, ಅಂಡ್ ದೆನ್ ಇಲ್ಲಿ 10 ಇದೆ. Okay, so this 20 do next is pointing to this, and this 10 next is pointing to none, and head is now pointing to 20. Okay, then coming reverse, it 10 do previous is now pointing to this new node, and this previous is pointing to none. Because a hosa node create adaga, by default they both will be pointing to none, so that you don't have to change. So after this connection change ಮಾಡೋದ್ರಿಂದ 3 step ಇಂದ this is how your thing will look. So ಇದ್ರ ಒಳಗ ಅರ್ಥ ಮಾಡ್ಕೋರಿ ಕ್ಲೀನ್ ಆಗಿ. ಈ ಹೊಸ ನೋಡದ್ದು ನಾವೇನ್ ಮಾಡಿದ್ವಿ, ನೆಕ್ಸ್ಟ್ ಇಸ್ ಈಕ್ವಲ್ ಟು ನ್ಯೂ ನೋಡ್ ಮಾಡಿದ್ವಲ್ಲ. ಸೊ ದಿಸ್ ಇಸ್ ದ ಆಪರೇಷನ್ ನಂಬರ್ 1. ಯಾವುದು ಇದು 1, ಬಿಕಾಸ್ ದಿಸ್ ಇಸ್ ಅವರ್ ನ್ಯೂ ನೋಡ್ and head was anyway pointing to this. ಸೊ ನ್ಯೂ ನೋಡದ್ದು ನೆಕ್ಸ್ಟ್ ಇತ್ತಲ್ಲ, ನ್ಯೂ ನೋಡದ್ದು ನೆಕ್ಸ್ಟ್ ಏನ್ ಮಾಡಿದ್ವಿ ನಾವು, ಒನ್ ಮಿಸ್ಟೇಕ್ ಐ ಡಿಡ್, ಐ ರೋಟ್ ನ್ಯೂ ನೋಡ್ ಎಟ್ ದ ರಾಂಗ್ ಪ್ಲೇಸ್, ದಟ್ಸ್ ವೈ ದ ಲೈನ್ ಇಸ್ ನಾಟ್ ವರ್ಕಿಂಗ್ ಆರ್ ಮ್ಯಾಚಿಂಗ್. ಸೊ ನ್ಯೂ ನೋಡ್ ವಾಸ್ 20, 10 ವಾಸ್ ಆಲ್ರೆಡಿ ದೇರ್. ಸೊ ನ್ಯೂ ನೋಡ್ ಈಸ್ ಹಿಯರ್. ನೋಡ್ರಿ, ಈ ತರ ಬರೆಯೋಗ್ ಮಿಸ್ಟೇಕ್ ಆದ್ರೂ ವೆನ್ ಯು ರೈಟ್, ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಲಾಜಿಕ್, ವಿಲ್ ಬಿ ಏಬಲ್ ಟು ಕ್ವಿಕ್ಲಿ ಫೈಂಡ್ ವಾಟ್ ಹ್ಯಾಪನ್, ರೈಟ್. ಸೊ ಫಸ್ಟ್ ಲೈನ್ ಏನು, ನ್ಯೂ ನೋಡದ್ ನೆಕ್ಸ್ಟ್ ಯಾವುದು, ಇದು ನ್ಯೂ ನೋಡದ್ ನೆಕ್ಸ್ಟ್ ಅಂದ್ರೆ ಇದು, this is the new node next. ಈ ನೆಕ್ಸ್ಟ್ ಎಲ್ ಪಾಯಿಂಟ್ ಆಯ್ತು, ಹೆಡ್ ಪಾಯಿಂಟ್ ಆಯ್ತು. ಸೊ ಹೆಡ್ ಅಂದ್ರೆ ಏನು, ಹೆಡ್ ವಾಸ್ ಪಾಯಿಂಟಿಂಗ್ ಟು ಹೂಮ್, ಹೆಡ್ ವಾಸ್ ಪಾಯಿಂಟಿಂಗ್ ಟು 10 ಹಿಯರ್, ರೈಟ್. ಸೊ ಇದ್ರ ನೆಕ್ಸ್ಟ್ ಹೆಡ್ ಪಾಯಿಂಟ್ ಆಯ್ತು, ಅಂಡ್ ಹೆಡ್ ವಾಸ್ ಪಾಯಿಂಟಿಂಗ್ ಟು 10, ಸೊ ಇಟ್ ಇಸ್ ಪಾಯಿಂಟಿಂಗ್ ಟು 10. ಇದು ಲೈನ್ ನಂಬರ್ 1. ಲೈನ್ ನಂಬರ್ 2 ಏನು, ಹೆಡ್ ಪ್ರೀವಿಯಸ್ ಇಸ್ ನ್ಯೂ ನೋಡ್. ಸೊ ದಿಸ್ ವಾಸ್ ಹೆಡ್, ರೈಟ್. ಇದ್ರದ್ದು ಪ್ರೀವಿಯಸ್ ಈ ಲೈನ್, ಸೊ ದಿಸ್ ಇಸ್ ಅವರ್ ಲೈನ್ ನಂಬರ್ 2. ಸೊ ದಿಸ್ ಇಸ್ ಅವರ್ ಲೈನ್ ನಂಬರ್ 2, ಕೋಡ್ದಾಗ ಬರ್ದಿದ್ದು, ಇದು 2 ಆಯ್ತು. Then head is equal to new node. So head initially was pointing here to 10, and now the head is pointing here to 20. So ಮೊದಲು ಹೆಡ್ ಎಲ್ಲಿತ್ತು, ಇಲ್ಲಿತ್ತು. ಇದನ್ನ ನಾವು ತೆಗೆದು ಈ ಹೆಡ್ ಗೆ ಏನ್ ಮಾಡಿದ್ವಿ, ಇದಕ್ಕೆ ಪಾಯಿಂಟ್ ಮಾಡಕ್ ಹಚ್ಚಿದ್ವಿ. ದಟ್ ಈಸ್ ಯುವರ್ ಲೈನ್ ನಂಬರ್ 3. ಅರ್ಥ ಆಯ್ತಲ್ಲ? ಸಿಂಪಲ್ ಒಂದು ನೋಡ್ ಕ್ರಿಯೇಟ್ ಮಾಡಿ ಇನ್ನೊಂದು ನೋಡು ಅಟ್ ದ ಬಿಗಿನಿಂಗ್ ಇನ್ಸರ್ಟ್ ಮಾಡೋಕ ಈ ರೀತಿ 3 ಸ್ಟೆಪ್ ಬರ್ತಾವ. ಓಕೆ. What if there was no node at all, the head was pointing to none? ಹಂಗಿತ್ತಂದ್ರೆ ಬಹಳ ಸಿಂಪಲ್ ಇದೆ. ಹೆಡ್ ನನಗೆ ಪಾಯಿಂಟ್ ಆಗ್ತಿತ್ತು ಅಂತ ತಿಳ್ಕೋರಿ, ದೆನ್ ಯು ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್, ಇಸ್ ವೆರಿ ಸಿಂಪಲ್. ಅವಾಗ ನೀವು ಡೈರೆಕ್ಟ್ ಹೆಡ್ ಇಸ್ ಈಕ್ವಲ್ ಟು ನೀವು ನೋಡ್ ಮಾಡಿದ್ರೆ ಮುಗಿದೋಯ್ತು. ಸೊ ದ ನ್ಯೂ
that you created became that only became the head. The new node becomes the head, right? So once you understand basic creation, ಒಂದು ಕ್ರಿಯೇಟ್ ಆಗಿ ಅದಕ್ಕೆ ಫ್ರಂಟ್ ಹೆಂಗೆ ಆ್ಯಡ್ ಮಾಡ್ತೀವಿ ಅಂತ ಗೊತ್ತಾಯ್ತು ಅಂತ ತಿಳ್ಕೊರಿ, then slowly you can learn how to add at the end, how to add it in the middle, right? Then how to delete it. You will start learning those things. So initial operations ಇರ್ತಾವಲ್ಲ, ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ರಿ, ಅಲ್ಲಿ ಅದನ್ನು ಕೇರ್ಫುಲ್ ಆಗಿ ಮಾಡ್ರಿ. ಮತ್ತು ನಂದು ಕೋಡ್ ನೋಡಿ ಡೈರೆಕ್ಟ್ ನಿಮ್ಮ ಲ್ಯಾಪ್ಟಾಪ್ನಾಗ ಟೈಪ್ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಡ್ರಿ. ಆ ಥರ ಮಾಡೋದ್ರಿಂದ ನಿಮ್ಮ ಕೋಡಿಂಗ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಯು ವಾಚ್ ದಿಸ್ ವಿಡಿಯೋ 1 or 2 ಟೈಮ್, ಪೇಪರ್ ಪೆನ್ ತೊಗೊಂಡು ಡ್ರಾ ಮಾಡಕ್ಕೆ ಟ್ರೈ ಮಾಡ್ರಿ. ನೀವು ಪೇಪರ್ ಪೆನ್ ಒಳಗೆ ಅದನ್ನ ಕೋಡ್ ಈ ಥರ ಬರ್ಯಾಕೆ ಟ್ರೈ ಮಾಡ್ರಿ. ಫಸ್ಟ್ ಅದನ್ನ ಬರ್ದದ್ದು ನೀವು ಟೈಪ್ ಮಾಡ್ರಿ, ಅದನ್ನ ಡಿಬಗ್ ಮಾಡ್ರಿ. ಅದ್ರೊಳಗೆ ಬಗ್ಸ್ ಬಂದು ಇಶ್ಯೂ ಬಂದು ವರ್ಕ್ ಆಗತ್ತಿಲ್ಲಲ್ಲ, ದೆನ್ ಯು ರೆಫರ್ ದ ಕೋಡ್ ಐ ಆಮ್ ರೈಟಿಂಗ್. When you learn like this, the concepts you will remember. And I'll be very honest with you, ಇವೆಲ್ಲ ಕೋಡ್ ಏನದೋ ನಾನು ಯಾವ ಮೆಮರೈಸ್ ಮಾಡಿಲ್ಲ. ಐ ಜಸ್ಟ್ ರಿಮೆಂಬರ್ ದ ಕಾನ್ಸೆಪ್ಟ್. ಆ್ಯಂಡ್ ಸಮ್ ಟೈಮ್ ನಾ ಬರೆಯುವಾಗ ನೀವು ನೋಡ್ತೀರಿ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ವಿಡಿಯೋಸ್ ಒಳಗೆ ಐ ಹ್ಯಾವ್ ಮೇಡ್ ಮಿಸ್ಟೇಕ್ಸ್ ವೈಲ್ ರೈಟಿಂಗ್ ದಮ್. ಮತ್ತು ಇಂಡಸ್ಟ್ರಿದಾಗ ಸಾಫ್ಟ್ವೇರ್ ಡೆವಲಪರ್ ಇರ್ತಾರಲ್ಲ, 10-15 ವರ್ಷ ಸೀನಿಯರ್ ಇದ್ರೂ ಸಹಿತ ಅವ್ರು ಕೋಡ್ ಬರೆಯುವಾಗ ಮಿಸ್ಟೇಕ್ಸ್ ಆಗ್ತಾವೆ, ಅದ್ರೊಳಗೆ ಬಗ್ಸ್ ಇರ್ತಾವೆ. ಅದನ್ನ ಅವ್ರಿಗೆ ಆದ್ರೆ ಅವ್ರ ಹತ್ರ ಎಷ್ಟು ಟ್ಯಾಲೆಂಟ್ ಇರುತ್ತಂದ್ರೆ ಅದನ್ನ ಡಿಬಗ್ ಮಾಡಿ ಕಂಡು ಹಿಡಿದು ಅದನ್ನ ಫಿಕ್ಸ್ ಮಾಡಕ್ ಬರ್ತಿರ್ತೈತಿ. ಅಂಡ್ ಯು ಆಸ್ ಅನ್ ಇಂಜಿನಿಯರ್ ಯು ಜಸ್ಟ್ ಹ್ಯಾವ್ ಟು ಲರ್ನ್ ದಟ್ ಆಲ್ಸೋ. ದಟ್ ಈಸ್ ಆಲ್ಸೋ ಅ ಸ್ಕಿಲ್. ಡಿಬಗ್ಗಿಂಗ್ ಈಸ್ ಇಶ್ಯೂ ಅ ಸ್ಕಿಲ್, ಅಂಡ್ ಫಿಕ್ಸಿಂಗ್ ದ ಬಗ್ಸ್ ಆರ್ ದ ಇಶ್ಯೂಸ್ ಈಸ್ ಆಲ್ಸೋ ಅ ಇಂಜಿನಿಯರಿಂಗ್ ಸ್ಕಿಲ್, ಅಂಡ್ ಫಿಕ್ಸಿಂಗ್ ಇಟ್ ಪ್ರಾಪರ್ಲಿ ಈಸ್ ಅ ಸ್ಕಿಲ್. ಸೊ ಇವ್ರೇನಪ್ಪ ಮೈಕ್ರೋಸಾಫ್ಟ್ದಾಗ ವರ್ಕ್ ಮಾಡ್ಯಾರ 16 ವರ್ಷ, ಸೊ ಇವ್ರು ಕೋಡ್ ಬರ್ದಾಗ ಅದು ಇಮಿಡಿಯೇಟ್ ಆಗಿ ವರ್ಕ್ ಆಗ್ಬೇಕಂತ ಏನಿಲ್ಲ. ವಿ ಆರ್ ಆಲ್ಸೋ ಹ್ಯೂಮನ್ ಅಂಡ್ ವಿ ಮೇಕ್ ಮಿಸ್ಟೇಕ್ಸ್. ದಟ್ಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ರೈಟಿಂಗ್ ಕೋಡ್. ಸಿಮಿಲರ್ಲಿ ನಿಮ್ಗೆ ಈ ಲಾಜಿಕ್ ಅರ್ಥ ಆಯ್ತಂದ್ರೆ you will be able to find issues and fix them. That is why you spend time and understand this at a greater depth. So illenaytu creation madidvi, insertion at the beginning madidvi, correct? Creating a node, inserting the node at the beginning. Now if you want to insert node at the end, aವಾಗ ಏನು ಮಾಡ್ತೀರಿ? ವೆರಿ ಸಿಂಪಲ್. ನಿಮ್ಮ ಹತ್ರ ಈ ಥರ ಲಿಸ್ಟ್ ಇದೆ. ನಾವು ಟು ಸೇವ್ ಸಮ್ ಟೈಮ್ ಐ ವಿಲ್ ಜಸ್ಟ್ ರೈಟ್ ಲೈಕ್ ದಿಸ್. ಪ್ರತಿ ಸರಿ 3 ಬಾಕ್ಸ್ ತೆಗೆದ್ರೆ ಲೇಟ್ ಆಗುತ್ತೆ ಎಕ್ಸ್ಪ್ಲೇನ್ ಮಾಡಕ್ಕೆ. ಸೊ ದಿಸ್ ಇಸ್ ದ ಡಬ್ಲ್ಯೂ ಲಿಂಕ್ಡ್ ಲಿಸ್ಟ್. ಹೆಡ್ ಇದಕ್ಕೆ ಪಾಯಿಂಟ್ ಆಗ್ತಿದೆ, ಫಸ್ಟ್ ನೋಡು ಪ್ರೀವಿಯಸ್ ನಲ್ಗೆ ಪಾಯಿಂಟ್ ಆಗ್ತಿದೆ, ನೆಕ್ಸ್ಟ್ ಇದಕ್ಕೆ, ಇದ್ರ ನೆಕ್ಸ್ಟ್ ಇದಕ್ಕೆ, ಇದ್ರ ನೆಕ್ಸ್ಟ್ ಇದೆಯಲ್ಲ ಇಟ್ ಪಾಯಿಂಟ್ಸ್ ಟು null and previous you know, right? So these arrows are next arrows and these arrows are previous arrows. So left to right arrows are next, right to left arrows are previous. Okay, ಇಷ್ಟು ನೆನಪಿಟ್ಕೋರಿ. ಈಗ ಇದ್ರೊಳಗೆ ನೀವು ಎಂಡಿಗೆ ಒಂದು ನೋಡ್ ಹಾಕ್ಬೇಕು. ಎಲ್ಲಿ? ಇಲ್ಲಿಗೆ. ಸೊ ಇಲ್ಲೊಂದು ನೋಡ್ ಹಾಕ್ಬೇಕು 4. ಇನಿಷಿಯಲಿ ಏನಿರ್ತೈತಿ, ಇದು ನಲ್ಗೆ ಪಾಯಿಂಟ್ ಆಗ್ತಿರ್ತೈತಿ, ಇದು 4 ಪಾಯಿಂಟ್ ಆಗ್ತಿರ್ತೈತಿ. ಓಕೆ, ಈಗ ಇದಕ್ಕೆ ಕನೆಕ್ಟ್ ಆಗ್ಬೇಕಂದ್ರೆ ನಿಮ್ಗೆ ಈ ನೋಡದ ಅಡ್ರೆಸ್ ಗೊತ್ತಿಲ್ಲ. ಸೊ ಏನು ಮಾಡಬೇಕು? ನಿಮ್ಗೆ ಬರೀ ಹೆಡ್ ಅಡ್ರೆಸ್ ಗೊತ್ತಿದೆ. ಸೊ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಟ್ರಾವೆಲ್ಸ್ ಫ್ರಮ್ ಹಿಯರ್ ಟಿಲ್ ದ ಲಾಸ್ಟ್ ನೋಡ್, ರೈಟ್? ಸೊ ಒಂದು ವೇರಿಯಬಲ್ ಡಿಕ್ಲೇರ್ ಮಾಡ್ಕೋರಿ, ಏನಂತ? ಕರೆಂಟ್ ನೋಡ್ ಅಂತ ಡಿಕ್ಲೇರ್ ಮಾಡ್ಕೋರಿ. ಆ ಕರೆಂಟ್ ನೋಡ್ ಅನ್ನೋದು ಕರೆಂಟ್ ನೋಡ್. ಈ ಕರೆಂಟ್ ನೋಡ್ ಅನ್ನೋ ಇಲ್ಲಿಂದ ಸ್ಟಾರ್ಟ್ ಮಾಡಿ, ಹೆಡ್ ಇಂದ ಸ್ಟಾರ್ಟ್ ಮಾಡಿ ಎಲ್ಲಿ ಮಠ ಇದ್ರ ನೆಕ್ಸ್ಟ್ ನಲ್ ಇರಲ್ವಲ್ಲ ಅಲ್ಲಿ ಮಠ ಏನ್ ಮಾಡ್ಬೇಕು ನೀವು? ಹೋಗಿ ಈ ತರ ಅಲ್ಲಿ ವೇಟ್ ಮಾಡ್ಬೇಕು. ಸೊ ಈಗ ನಿಮ್ದು ಕರೆಂಟ್ ನೋಡ್ ಯಾವ್ದಾಯ್ತು? ಇದು 3 ಆಯ್ತು. 3 became your current node. 3 became your current node and this is your new node. ಓಕೆ, ಈಗ ಇಲ್ಲಿ ಏನೇನ್ ಕನೆಕ್ಷನ್ಸ್ ಮಾಡ್ತೀರಿ ಅಂತ ನೋಡ್ರಿ. ಇಲ್ಲಿ ಫಸ್ಟ್ ಕನೆಕ್ಷನ್ ಏನ್ ಮಾಡಬೇಕು? ಈ ಕರೆಂಟ್ ನೋಡ್ ಇದೆಯಲ್ಲ, ಇದ್ರ ನೆಕ್ಸ್ಟ್ ಇಲ್ಲಿ ನಲ್ ಪಾಯಿಂಟ್ ಆಗ್ತಿದೆ, ದಟ್ ವಿ ಕ್ಯಾನ್ ಕನೆಕ್ಟ್ ಟು ನ್ಯೂ ನೋಡ್. ಸೊ ಈ ಕನೆಕ್ಷನ್ ಮಾಡ್ರಿ, ದಿಸ್ ಇಸ್ 1. ದೆನ್ ಪ್ರೀವಿಯಸ್ ನ್ಯೂ ನೋಡದ್ದು ಪ್ರೀವಿಯಸ್ಗೆ ಕರೆಂಟ್ ನೋಡಿಗೆ ಪಾಯಿಂಟ್ ಮಾಡ್ರಿ. ಇದಿಲ್ಲಿ ನಲ್ ಆಗ್ತಿದೆಯಲ್ಲ ಅದನ್ನ ತೆಗೆದು ಇದು ಪಾಯಿಂಟ್ ಮಾಡ್ಕೊರಿ, ದಿಸ್ ಇಸ್ 2. ಸೊ ಏನ್ ಮಾಡಿದ್ರಿ? ಇದೆರಡು ಚೇಂಜ್ ಮಾಡಿದ್ರಿ. ಇದು ನಲ್ಗೆ ಇರಬೇಕು, ಇದನ್ನೇನು ಮುಟ್ಟೋ ಅವಶ್ಯಕತೆ ಇಲ್ಲ. ಸೊ ಅವಾಗ ಏನದು?
ಇದು ಹೋಯ್ತು, ದೆನ್ ಇದು ಹೋಯ್ತು. ಸೊ ನೌ ಇಟ್ ಬಿಕೇಮ್ ಯು ಆರ್ ಏಬಲ್ ಟು ಅಪೆಂಡ್ ಇಟ್ ಎಟ್ ದ ಎಂಡ್. ಇದ್ರೊಳಗೆ ಒಂದು ಸ್ಪೆಷಲ್ ಕಂಡೀಷನ್ ಏನು, ಅದು ಇದು ಲಿಸ್ಟ್ ಎಂಟಿ ಇತ್ತಂದ್ರೆ ಹೊಸ ನೋಡ್ ಏನು ಕ್ರಿಯೇಟ್ ಮಾಡಿದ್ರಲ್ಲ ಅದ ಆಯ್ತು ಎಂಡಿಗೆ ಹಾಕಿದ್ರಿ. ಅಥವಾ ಒಂದ ನೋಡ್ ಇತ್ತಂದ್ರೆ ನೀವು ವೈಲ್ ಲೂಪ್ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಅವಾಗ ಆ ಹೆಡ್ ನೆಕ್ಸ್ಟ್ ಅನ್ನ ನಲ್ ಆಗಿರುತ್ತೆ. ಸೊ ಅವಾಗ ಏನಿದೆ ಒಂದ ಇದ್ದಾಗ ನೀವು ಡೈರೆಕ್ಟ್ ಅದನ್ನ ನೆಕ್ಸ್ಟ್ಗೆ ಆಡ್ ಮಾಡ್ಕೋಬಹುದು. ಇವೆರಡು ಸ್ಪೆಷಲ್ ಕಂಡೀಷನ್ ಹ್ಯಾಂಡಲ್ ಮಾಡಿದ್ರೆ ಅಂದ್ರೆ, ಸೊ ದೇರ್ ಆರ್ 3 ಕಂಡೀಷನ್ಸ್. ಎಂಟಿ ಇರ್ಬೋದು, ಸಿಂಗಲ್ ನೋಡ್ ಇರ್ಬೋದು, ಅಥವಾ ಮೋರ್ ದೆನ್ 1 ನೋಡ್ ಇರ್ಬೋದು. ಇವು 3 ಕಂಡೀಷನ್. ಈ ತರ ಲೂಪ್ ಮಾಡೋದಿದೆಯಲ್ಲ, ಮೋರ್ ದೆನ್ 1 ಇದ್ದಾಗ ಲೂಪ್ ಬೇಕು ನಿಮಗೆ. ಓಕೆ, ಸೊ ದೆನ್ ದಟ್ ಸೇಮ್ ಕೋಡ್ ವಿಲ್ ವರ್ಕ್. 2 ನೋಡ್ ಇರ್ಲಿ, 3 ಇರ್ಲಿ, 1000 ಅಲ್ಲ 1 ಮಿಲಿಯನ್ ನೋಡಿದ್ರು ದಟ್ ಸೇಮ್ ಕೋಡ್ ವಿಲ್ ವರ್ಕ್, ಬಿಕಾಸ್ ಇಟ್ ಲೂಪ್ ಅಂಡ್ ಕಮ್ ಟಿಲ್ ದ ಎಂಡ್. ಒಂದು ಇದ್ರೊಳಗೆ ಇಂಪ್ರೂವ್ಮೆಂಟ್ ಏನ್ ಮಾಡ್ಬೋದು, ಎಂಟ್ರಿ ಒಳಗೆ ನಾವು ಕ್ವಶನ್ ಟ್ವಿಸ್ಟ್ ಏನ್ ಮಾಡ್ಬೋದು ಅಂದ್ರೆ, ಟೇಲ್ ನೋಡ್, ಲಾಸ್ಟ್ ನೋಡ್ ಇರ್ತೈತ್ಲ, ಆ ಟೇಲ್ ನೋಡುದು ರೆಫರೆನ್ಸ್ ಇಟ್ಕೋರಿ ಅಂತ ಹೇಳ್ಬೋದು. ಆ ರೆಫರೆನ್ಸ್ ಇಟ್ಕೊಂಡಿದ್ರಿ ಅಂದ್ರೆ ಎಂಡ್ದಾಗ ಅಪೆಂಡ್ ಮಾಡಾಕ ಬಹಳ ಈಸಿ ಆಗ್ತೈತಿ ನಿಮ್ಗೆ. ಆಲ್ವೇಸ್ ಎಂಡ್ ನೋಡಿ ಯಾವ್ದು ಇರ್ತೈತಿ ಅದ್ರ ರೆಫರೆನ್ಸ್ ಇರ್ತೈತಿ ಕ್ಲಾಸ್ನಾಗ. ಸೊ ಡೈರೆಕ್ಟ್ ಆಗಿ ಅಲ್ಲಿ ಎಂಡ್ ಹೋಗಿ ಎಂಡ್ ಅದು ನೆಕ್ಸ್ಟ್ ಕನೆಕ್ಟ್ ಮಾಡಿ ಮುಗಿಸ್ಬಿಡ್ಬೋದು ಕೆಲಸ. ಸೊ ಈ ತರ ಕ್ವಶನ್ಸ್ ಟ್ವೀಕ್ ಮಾಡ್ತಾರೆ ಇಂಟರ್ವ್ಯೂವರ್ಸ್, ಸೊ ದಟ್ ವಿ ನೋ ವೆದರ್ ಯು ಹ್ಯಾವ್ ಲರ್ನ್ಡ್ ದ ಕಾನ್ಸೆಪ್ಟ್ ಆರ್ ವೆದರ್ ಯು ಹ್ಯಾವ್ ಮೆಮರೈಸ್ ದ ಕೋಡ್ ಅಂತಂದು. ಇಟ್ ಈಸ್ ವೆರಿ ಈಸಿ ಟು ಫೈಂಡ್. ಅರ್ಥ ಆಯ್ತಲ್ಲ ಇವೆರಡು ಆಪರೇಷನ್ಸ್? ಕ್ರಿಯೇಟ್ ಹೆಂಗ್ ಮಾಡಬೇಕು, ಇನ್ಸರ್ಟ್ ಎಟ್ ದ ಬಿಗಿನಿಂಗ್ ಹೆಂಗ್ ಮಾಡಬೇಕು, ಇನ್ಸರ್ಟ್ ಎಟ್ ದ ಎಂಡ್ ಹೆಂಗ್ ಮಾಡಬೇಕು. ನಾವು ವಾಟ್ ವಿಲ್ ಡೂ, ವಿಲ್ ಸಿಟ್ ಅಂಡ್ ರೈಟ್ ಕೋಡ್ ಫಾರ್ ಆಲ್ ಆಫ್ ದಿಸ್ ಅಂಡ್ ವಿಲ್ ಗೆಟ್ ಇವನ್ ಬೆಟರ್ ಕ್ಲಾರಿಟಿ. ಬರ್ರಿ ಈಗ ಇದ್ರದ್ದು ಡಬ್ಲ್ಯೂ ಲಿಂಕ್ಡ್ ಲಿಸ್ಟ್ ಇಂಪ್ಲಿಮೆಂಟೇಶನ್ ಕೋಡ್ ಬರೋದು ನೋಡೋಣ ಅಂತ. ಸೊ ವಾಟ್ ಯು ನೀಡ್ ಇಸ್ ಅ ಕ್ಲಾಸ್. ಏನಂತ ಕ್ಲಾಸು ನೋಡ್. ಇದ್ರೊಳಗ ನಿಮಗ ಬೇಸಿಕ್ಲಿ ಯು ಕ್ಯಾನ್ ಡಿಫೈನ್ ಅ ಕನ್ಸ್ಟ್ರಕ್ಟರ್. ಸೊ ಕನ್ಸ್ಟ್ರಕ್ಟರ್ ಒಂದು ಡಿಫೈನ್ ಮಾಡ್ರಿ. ಹೆಂಗ್ ಮಾಡ್ತೀರಿ, ಕನ್ಸ್ಟ್ರಕ್ಟರ್ ಅಂಡರ್ಸ್ಕೋರ್ ಇನ್ ಇಟ್. ಆಮೇಲೆ ಇದ್ರೊಳಗೆ ಏನೇನ್ ಡೇಟಾ ಬೇಕು ನಿಮಗ, ಒನ್ ಈಸ್ ದಟ್ ರೆಫರೆನ್ಸ್ ಅಂಡ್ ದೆನ್ ಅನದರ್ ಥಿಂಗ್ ದಟ್ ಯು ಪಾಸ್ ಇಸ್ ಡೇಟಾ. ಸೊ ಡೇಟಾ ಪಾಸ್ ಮಾಡಿದ್ಮೇಲೆ ನೀವೇನು ಮಾಡ್ತೀರಿ, ಆ ವೇರಿಯೇಬಲ್ಸ್ ಏನೇನು ಅದಾವಲ್ಲ ಅವನ್ನೆಲ್ಲ ಇನಿಷಿಯಲ್ ಸೆಟ್ ಮಾಡ್ರಿ. ಸೆಲ್ಫ್ ಡೇಟಾ ಇಸ್ ಈಕ್ವಲ್ ಟು ಡೇಟಾ ಸೆಟ್ ಮಾಡ್ತೀವಿ. ಆಮೇಲೆ ನಿಮ್ಗೆ ಹೇಳ್ದಂಗ 2 ಪಾಯಿಂಟರ್ಸ್ ಇರ್ತಾರೆ ಇದ್ರೊಳಗೆ. ಒಂದು ಪ್ರೀವಿಯಸ್ ಅಂತ ಇರುತ್ತೆ, ಸೊ ಅದನ್ನ ನೀವು ಎದಕ್ಕೆ ಸೆಟ್ ಮಾಡ್ತೀರಿ, ಇನಿಷಿಯಲಿ ನನಗೆ ಸೆಟ್ ಮಾಡ್ತೀರಿ. ಅದೇ ರೀತಿ ಇನ್ನೊಂದು ನೆಕ್ಸ್ಟ್ ಇರುತ್ತೆ ವಿಚ್ ಇಸ್ ಸೇಮ್ ಆಸ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್. ಇದ್ರದ್ದು ಕ್ಲಾಸ್ ಡಿಕ್ಲರೇಷನ್ ಇದೆಯಲ್ಲ ಇಸ್ ವೆರಿ ಸಿಂಪಲ್. ನೋಡ್ ಏನಂತಂದ್ರೆ ನೀವು ಈಚ್ ನೋಡ್ ಅನ್ನ ಒಂದು ಆಬ್ಜೆಕ್ಟ್ ಆಗಿ ಮಾಡ್ತಿದ್ದೀರಿ. ಸೊ ಇದ್ರ ಒಳಗಡೆ ಜನರಲಿ ಕನ್ಸ್ಟ್ರಕ್ಟರ್ ಬಿಟ್ಟು ಬೇರೆ ಯಾವ ಮೆಥಡ್ ಬರೆಯುವಂತ ಅವಶ್ಯಕತೆ ಇಲ್ಲ. ಈ ನೋಡ್ದೊಳಗ ಬರೀ ನೀವೇನು ಕನ್ಸ್ಟ್ರಕ್ಟರ್ ಡಿಫೈನ್ ಮಾಡಿ, ಆ ಕನ್ಸ್ಟ್ರಕ್ಟರ್ ಒಳಗ ಯು ಪಾಸ್ ದ ಡೇಟಾ ಅಂಡ್ ಬೈ ಡಿಫಾಲ್ಟ್ ಪ್ರೀವಿಯಸ್ ನನ್ ಅದ, ಪ್ರೀವಿಯಸ್ ಮತ್ತು ನನ್ ಅಂತ ಏನದಾವಲ್ಲ ಇವೆರಡನ್ನ ಯು ಪಾಯಿಂಟ್ ಇಟ್ ಟು ನನ್. ಓಕೆ, so when you point it to none, it knows that these are reference types ಅಂತಂದ, because none is an address. Okay, ಈ ಅದನ್ನ ನೀವು ಜಾವಾದಾಗ ಅದು ಬರಿಬೇಕಂದ್ರೆ ಯು ಹ್ಯಾವ್ ಟು ಡಿಕ್ಲೇರ್ ವಾಟ್ ದೀಸ್ ವೇರಿಯೇಬಲ್ಸ್ ಆರ್ ಅಂತಂದ. ಅಂದ್ರೆ ಪ್ರೀವಿಯಸ್ ನೆಕ್ಸ್ಟ್ ದೇ ಆರ್ ಆಫ್ ಟೈಪ್ ನೋಡ್ ಅಂತ ನೀವು ಡಿಕ್ಲೇರ್ ಮಾಡ್ಬೇಕಾಗ್ತೈತಿ ಜಾವಾ ಒಳಗ. ಬಟ್ ಪೈಥಾನ್ ಒಳಗ ಅದ ಅವಶ್ಯಕತೆ ಇಲ್ಲ. ಆಮೇಲೆ ಸೆಕೆಂಡ್, ಈ ವೇರಿಯೇಬಲ್ಸ್ ಇಲ್ಲಿ ನೀವು ಡಿಕ್ಲೇರ್ ಮಾಡ್ಬೇಕಂತಿಲ್ಲ. ಡೈರೆಕ್ಟ್ ನೀವು ಇಲ್ಲಿ ಸೆಲ್ಫ್ ಡಾಟ್ ಈ ತರ ಇನಿಷಿಯಲೈಸ್ ಮಾಡಿದ್ರಿ ಅಂದ್ರೆ ಪೈಥಾನ್ ನೋಸ್ ದಟ್ ಓಕೆ ಇವು 3 ವೇರಿಯೇಬಲ್ಸ್ ಅದಾವ ಅಂತಂದು. ಓಕೆ, that is how the Python coding is fast and easy and simple, right? So next ಈಗ ನಿಮಗೆ actual class ಬೇಕು. ಎದ್ರದ್ದು ಡಬ್ಲಿ ಲಿಂಕ್ಡ್ ಲಿಸ್ಟ್ ಇದ್ದು. ಸೊ ಈ ಕ್ಲಾಸ್ ಒಳಗ ಯು ನೀಡ್ ಟು ಹ್ಯಾವ್ ಅ ಇನಿಷಿಯಲ್ ಏನಂತಾರ ಕನ್ಸ್ಟ್ರಕ್ಟರ್. ಸೊ ಇದ್ರೊಳಗೆ ಏನ್ ಕನ್ಸ್ಟ್ರಕ್ಟರ್ ಹೆಂಗ್ ಇನಿಟ್ ಏನ್ ಮಾಡ್ತೀರಿ ಇದ್ರೊಳಗ, ಅಗೇನ್ ಯು ಪಾಸ್ ಸೆಲ್ಫ್, ಬಟ್ ಯು ಡೋಂಟ್ ಹ್ಯಾವ್ ಟು ಪಾಸ್ ಎನಿ ಅದರ್ ವ್ಯಾಲ್ಯೂ. ಸೊ ಇಲ್ಲಿ ಏನಿದೆ, ನೀವೇ ಒಂದು ವೇರಿಯೇಬಲ್ ಬೇಕು ನಿಮ್ಗೆ ಏನಂತ, ಹೆಡ್ ಅಂತಂದು. ಆ ಹೆಡ್ ಅನ್ನ ಇನಿಷಿಯಲಿ ವಾಟ್ ಯು ಡೂ ಸೆಟ್ ಇಟ್ ಟು ನನ್. ಸೊ ದಿಸ್ ಇಸ್ ವಾಟ್ ದ ಡಬ್ಲಿ ಲಿಂಕ್ಡ್ ಲಿಸ್ಟ್ ಕನ್ಸ್ಟ್ರಕ್ಟರ್ ಈಸ್ ಅಬೌಟ್. ವಿತ್ ದಿಸ್ ಟು ಅಲ್ಲ ಯು ಕ್ಯಾನ್ ಸ್ಟಾರ್ಟ್ ರೈಟಿಂಗ್ ದ ಡ್ರೈವರ್ ಕೋಡ್. ಸೊ ಡ್ರೈವರ್ ಕೋಡ್ ಹೆಂಗ್ ಬರೀತೀರಿ, ಕಂಡೀಷನಲ್ ಬ್ಲಾಕ್ ಏನು, ನೀವೇನೇನು ಚೆಕ್ ಮಾಡ್ತೀರಿ ಕಂಡೀಷನಲ್ ಬ್ಲಾಕ್ ಒಳಗ, ಇಫ್ ದಟ್ ಮ್ಯಾಕ್ರೋ ಐತಲ್ಲ, ಆ ಮ್ಯಾಕ್ರೋ ಮೇನ್ ಇತ್ತಂದ್ರೆ ಇದು ಲೈನ್ ರನ್ ಮಾಡ್ರಿ ಅಂತಂದ. See, we have done that here in the singly linked list also. I'll show you the example. ಅಂಡರ್ಸ್ಕೋರ್ ಅಂತ ಒಂದಿರುತ್ತೆ ವೇರಿಯೇಬಲ್ ಇನಿಷಿಯಲೈಸ್ ಆಗುತ್ತೆ. ಇದು ರನ್ ಆಗುವಾಗ, ಇಂಟರ್ಪ್ರಿಟರ್ ರನ್ ಆಗುವಾಗ ಈ ತರ ಒಂದು ವೇರಿಯೇಬಲ್ ಇನಿಷಿಯಲೈಸ್ ಆಗುತ್ತೆ. ಅಂಡ್ ದ ವೇರಿಯೇಬಲ್ ಅದರದ್ದು ಡೇಟಾ ಟೈಪ್ ಏನಿದೆ ನೋಡ್ರಿ, ಅಲ್ಲಿ STR ಅಂತ ಇದೆ. ಸೊ ಯು ಕ್ಯಾನ್ ಜಸ್ಟ್ ಸಿಂಪ್ಲಿ ರೈಟ್
if underscore name before and after underscore ಇದು this is equal to main, then you would execute this block ಅಂತಂದು. So doubly linked list ಒಳಗ you basically say if underscore name, don't forget this macro name, even I'm also forgetting name. If this is equal to underscore main and underscore ಈ ತರ ಇದು equal to ಇತ್ತಂದ್ರೆ then you write these instructions. So ಇಲ್ಲೀಗ ನಾವು ಡಬ್ಲಿ ಲಿಂಕ್ಡ್ ಲಿಸ್ಟ್ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡೋಣ ಅಂತ, ಡಿ ಲಿಸ್ಟ್ ಇಸ್ ಈಕ್ವಲ್ ಟು ಏನು ಡಬ್ಲಿ ಲಿಂಕ್ಡ್ ಲಿಸ್ಟ್ ಅಂತ ಅದ್ರ ಕನ್ಸ್ಟ್ರಕ್ಟರ್ ಕಾಲ್ ಮಾಡಿದ್ರಿ. ಓಕೆ, ಆಮೇಲೆ ಈಗ ಇದ್ರೊಳಗೆ ನಾವು ಇನ್ನೂ ಯಾವುದು ಆಪರೇಷನ್ಸ್ ಬರೆದಿಲ್ಲ, ರೈಟ್? ವಿ ಹ್ಯಾವಂಟ್ ಇಂಪ್ಲಿಮೆಂಟೆಡ್ ಎನಿ ಆಪರೇಷನ್ಸ್. ಸೊ ವಾಟ್ ಶುಡ್ ಬಿ ಅವರ್ ಫಸ್ಟ್ ಆಪರೇಷನ್? ವಿ ಕ್ಯಾನ್ ಇಂಪ್ಲಿಮೆಂಟ್ ಅವರ್ ಫಸ್ಟ್ ಆಪರೇಷನ್ ಆಸ್ insert at the beginning and insert at the end. Okay, so definition insert at beginning, insert at the beginning. ಇದ್ರೊಳಗೆ ಏನೇನು ಪಾಸ್ ಮಾಡ್ಬೇಕು ನಾವು? ಆ ನೋಡ್ದ ಡೇಟಾ ಮತ್ತು ಸೆಲ್ಫ್ ರೆಫರೆನ್ಸ್ ಪಾಸ್ ಮಾಡ್ತೀವಿ. ಓಕೆ, ಈ ಕೋಡ್ ಒಳಗ ಎರಡು ಕಂಡೀಷನ್ಸ್ ಅಂತ ಹೇಳಿದ್ನ. ದೇರ್ ಆರ್ 2 cases. What is the case number 1 you have to handle? when list is empty. Okay, and second case that you have to handle is list has one or more nodes. ಇವೆರಡು ಹ್ಯಾಂಡಲ್ ಮಾಡ್ಬೇಕಂತ ಹೇಳಿದ್ವಿ. ಸೊ ಈಗ ಫಸ್ಟ್ ಕೆಲಸ ಏನ್ ಮಾಡ್ರಿ, ಒಂದು ನೋಡ್ ಕ್ರಿಯೇಟ್ ಮಾಡಿ ರೆಡಿ ಇಟ್ಕೋರಿ. ಆ ನೋಡ್ ಕ್ರಿಯೇಟ್ ಹೆಂಗ್ ಮಾಡ್ತೀರಿ? ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ರಿ ನ್ಯೂ ನೋಡ್ ಅಂತ, ಆಮೇಲೆ ಕನ್ಸ್ಟ್ರಕ್ಟರ್ ಕಾಲ್ ಮಾಡ್ಬೇಕು. ಡಬ್ಲಿ ಲಿಂಕ್ಡ್ ಲಿಸ್ಟ್ ಅಲ್ಲ, ಯು ಹ್ಯಾವ್ ಟು ಇನ್ವೋಕ್ ದ ಕನ್ಸ್ಟ್ರಕ್ಟರ್ ಆಫ್ ನೋಡ್. So you invoke the constructor of node and you pass the data. Now you can get this doubt, ಇಲ್ಲಿ ಎರಡು ವೇರಿಯೇಬಲ್ ಅದಾವ, ನೀವು ಒಂದ ಮಾಡ್ತೀರಂತ. Python interpreter takes care of passing this self reference. You don't have to do it, you just pass one value. So ಇಲ್ಲಿ ಏನಾಯ್ತು, ಇದು ಆಬ್ಜೆಕ್ಟ್ ಕ್ರಿಯೇಟ್ ಆಯ್ತು. ಆಬ್ಜೆಕ್ಟ್ ಕ್ರಿಯೇಟ್ ಆದ್ಮ್ಯಾಗ ಕೇಸ್ 1 ಹ್ಯಾಂಡಲ್ ಮಾಡ್ರಿ. ಕೇಸ್ 1 ಹೆಂಗ್ ಹ್ಯಾಂಡಲ್ ಮಾಡ್ತೀರಿ? ಇಫ್ ಕಂಡೀಷನ್. ಸೊ ಇಫ್ ಏನಂತ ಚೆಕ್ ಮಾಡಬೇಕು? ಸೆಲ್ಫ್ ಯಾಕೆ ಹೇಳ್ರಿ? ಬಿಕಾಸ್ ಈ ಫಂಕ್ಷನ್ ಕಾಲ್ ಮಾಡಿದಾಗ ಆ ಆಬ್ಜೆಕ್ಟ್ ಆ ಏನ್ ಡಬ್ಲಿ ಲಿಂಕ್ಡ್ ಲಿಸ್ಟ್ ಕ್ರಿಯೇಟ್ ಮಾಡಿರಲ್ಲ, ಆ ಆಬ್ಜೆಕ್ಟ್ ರೆಫರೆನ್ಸ್ ನೋಡ್ತಿದ್ದೀರಿ. ಸೊ ಆಬ್ಜೆಕ್ಟ್ ರೆಫರೆನ್ಸ್ ನೋಡುವಾಗ ಸೆಲ್ಫ್ ಡಾಟ್ ಹೆಡ್, ಇಲ್ಲಿ ಏನಿದೆ ಆ ಹೆಡ್ ಪಾಯಿಂಟರ್ ಎಲ್ಲಿದೆ ಅಂತಿದೆ. ಇದು ಏನಾರ ನನಗೆ ಪಾಯಿಂಟ್ ಆಗ್ತಿತ್ತಂದ್ರ ಬಿಯಾಂಡ್ ಡೌಟ್ ಯು ನೋ ದಟ್ ದ ಲಿಸ್ಟ್ ಇಸ್ ಎಂಪ್ಟಿ. And when that list is empty, you can just directly make your whatever is the new node that itself ನಿಮ್ದೇನ್ ಹೆಡ್ ಇದೆಯಲ್ಲ, ಆ ಹೆಡ್ ಅನ್ನ ನೀವು ಏನ್ ಮಾಡ್ಬೋದು, ಅದಕ್ಕೆ ಪಾಯಿಂಟ್ ಮಾಡ್ಬಿಡ್ಬೋದು. ದೆನ್ ಯುವರ್ ವರ್ಕ್ ಇಸ್ ವೆರಿ ಸಿಂಪಲ್. ಇಷ್ಟು ಮಾಡಿ ಇಲ್ಲಿಂದ ರಿಟರ್ನ್ ಮಾಡಿದ್ರೆ ಮುಗಿದು ಹೋಯ್ತು. ಸೊ ದಿಸ್ ಟೇಕ್ಸ್ ಕೇರ್ ಆಫ್ ದ ಲಿಸ್ಟ್ ಇಸ್ ಎಂಪ್ಟಿ ಅಂಡ್ ದಟ್ ನ್ಯೂ ನೋಡ್ ವಾಟ್ ಎವರ್ ಯು ಇನ್ಸರ್ಟೆಡ್ ನೋ that became the head of the linked list. Now ಈ ಪ್ರೀವಿಯಸ್ ನೆಕ್ಸ್ಟ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಒಂದ ನೋಡಿದ್ದಾಗ previous will point to none and next will also point to none, and only the head pointer will point to that node that we understood in our very first example. ಇಲ್ಲೇನು ಒಂದು ಫಸ್ಟ್ ನೋಡ್ ಕ್ರಿಯೇಟ್ ಮಾಡಿದ್ವಲ್ಲ, ಈ ನೋಡ್ ಮಾಡಿದಾಗ we saw that example. ಏನಾಗಿತ್ತು ಇಲ್ಲಿ ಈ ಎಕ್ಸಾಂಪಲ್ನಾಗ? we had seen that ಡೇಟಾ ನೆಕ್ಸ್ಟ್ ನನಗೆ ಪಾಯಿಂಟ್ ಆಗಿರುತ್ತೆ, ಪ್ರೀವಿಯಸ್ ನನಗೆ ಪಾಯಿಂಟ್ ಆಗಿರುತ್ತೆ, ಕರೆಕ್ಟ್? And head will be pointing to this. So that is what we implemented in case number 1. Now what is the case number 2? List has some one or more nodes. ಅದು ಹೆಂಗೆ ಗೊತ್ತಾಗುತ್ತೆ ನಿಮ್ಗೆ? ಸೆಲ್ಫ್ ಹೆಡ್ ನನ್ ಇಲ್ಲ ಅಂದ್ರೆ ಅದು ಯಾವುದೋ ಒಂದು ವ್ಯಾಲಿಡ್ ಅಡ್ರೆಸ್ ಪಾಯಿಂಟ್ ಆಗ್ತಿದೆ. ಅಲ್ಲಿ ನೀವು ಏನು ಮಾಡ್ಬೇಕಂತ ಹೇಳಿದ್ವಿ ನಾವು? ಸಿ ಹಿಯರ್, ಇಲ್ಲಿ ಎಷ್ಟು ಲೈನ್ ಡ್ರಾ ಮಾಡಿದ್ವಿ ನಾವು? 3 steps. ಈ ತರ 3 ಆರೋಸ್ ಡ್ರಾ ಮಾಡಿದ್ವಿ. ಇದು ಹೊಸ ನೋಡು, ರೆಡ್ ಕಲರ್ದು ಇಲ್ಲೇನು ಬ್ಲಾಕ್ಸ್ ಮಾಡಿದ್ವಲ್ಲ, ದಿಸ್ ಇಸ್ ದ ನ್ಯೂ ನೋಡ್. ಸೊ ಈ ನ್ಯೂ ನೋಡ್ ಒಳಗ ಆಪರೇಷನ್ 1, ಆಪರೇಷನ್ 2 ಅಂಡ್ ಆಪರೇಷನ್ 3 ಈ ತರ 3 ಮಾಡಿದ್ವಿ. ಇಲ್ಲಿ ಏನಂದ್ರ ಯು ಕ್ಯಾನ್ ಡೂ ದಿಸ್ ಇನ್ ಎನಿ ಆರ್ಡರ್, ಬಟ್ ಓನ್ಲಿ ಥಿಂಗ್ ಈಸ್ ಈ ಲಾಸ್ಟ್ ಒಂದು ಇದೆಯಲ್ಲ, ಏನು ಹೆಡ್ ಪಾಯಿಂಟಿಂಗ್ ಟು 3, ಇದನ್ನ ಮಾತ್ರ ನೀವು ಲಾಸ್ಟ್ಗೆ ಮಾಡ್ಬೇಕು. ಯಾಕಂದ್ರ ಈ ನೋಡದ ಅಡ್ರೆಸ್ ಬರೀ ಹೆಡ್ ಕಡೆ ಮಾತ್ರ ಇದೆ, ಬಟ್ ಸ್ಟೆಪ್ 1 and 2 ಅದಾವಲ್ಲ, ಸ್ಟೆಪ್ 1 and 2 ನೀವು ರಿವರ್ಸ್ ಬರೋದ್ರು ನಡಿತೈತಿ. 2 and 1 ಮಾಡಿದ್ರು ನಡೀತಾ, 1 and 2 ಮಾಡಿದ್ರು ನಡಿತೈತಿ.
ಜಾಸ್ತಿ ಜನ ಡಬ್ಲಿ ಲಿಂಕ್ಡ್ ಲಿಸ್ಟ್ ಬರೆಯುವಾಗ ಕನ್ಫ್ಯೂಷನ್ ಏನಾಗುತ್ತಾ, ಈ ಯಾರೋ ಮೊದಲು ಮಾಡ್ಲಿಯೋ, ಈ ಯಾರೋ ಮೊದಲು ಮಾಡ್ಲಿಯೋ, ಈ ಯಾರೋ ಮೊದಲು ಮಾಡ್ಲಿ ಅಥವಾ ಆಮೇಲೆ ಮಾಡ್ಲಿ, ಯಾವ ಆರ್ಡರ್ನಾಗ ಮಾಡ್ಲಿ ಅಂತ ಕನ್ಫ್ಯೂಷನ್ ಆಗ್ಬೋದು. ನಿಮಗ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಒಳಗ ಐ ಹ್ಯಾಡ್ ಗಿವನ್ ಒನ್ ಎಕ್ಸಾಂಪಲ್. ಏನಂದ್ರ ಇಫ್ ಯು ಆರ್ ಸಿಟ್ಟಿಂಗ್ ಆನ್ ಅ ಪಿಲ್ಲರ್, ಒಂದೇನೋ ಕಟ್ಟಿಗೆ ಇದು ಅಥವಾ ಒಂದು ಕಬ್ಬಿಣ ಪಿಲ್ಲರ್ ಮೇಲೆ ಕುಂತೀರಿ ಅಂಡ್ ಯು ಆರ್ ಟ್ರೈಂಗ್ ಟು ಕಟ್ ಇಟ್. ನೀವು ಅದ್ರ ಮ್ಯಾಗ್ ಕುಂತ ಅಲ್ಲೇ ಕಟ್ ಮಾಡಿದ್ರಂದ್ರೆ ಬಿದ್ದೋಗ್ತೀರಿ. ಹಂಗ ನೀವು ಈ ನೋಡದ ಅಡ್ರೆಸ್ ಅಂದ್ರೆ ಇದೇನು ಪ್ರೀವಿಯಸ್ ನೋಡ್ ಹೆಡ್ ಇಲ್ಲಿ ಪಾಯಿಂಟ್ ಆಗತೈತಲ್ಲ, ದಟ್ ಇಸ್ ಯುವರ್ ಓನ್ಲಿ ರೆಫರೆನ್ಸ್ ಟು ದಟ್ ನೋಡ್, ದ ಎಕ್ಸಿಸ್ಟಿಂಗ್ ನೋಡ್. ನೀವು ಅದನ್ನ ಕಟ್ ಮಾಡಿದ್ರೆ ಅಂದ್ರೆ ಯು ವಿಲ್ ಫರ್ಗೆಟ್ ದಟ್, ಯು ವಿಲ್ ನಾಟ್ ನೋ ವೇರ್ ಇಟ್ ಈಸ್ ಇನ್ ದ ಮೆಮೊರಿ. ಅದ್ರ ಸಂಬಂಧ ಈ ಥರ್ಡ್ ಇನ್ಸ್ಟ್ರಕ್ಷನ್ ಇದೆಯಲ್ಲ, ಹೆಡ್ ಪಾಯಿಂಟಿಂಗ್ ಟು ನ್ಯೂ ನೋಡು, ಥರ್ಡ್ ಲೈನ್ ಲಾಸ್ಟಿಂಗ್ ಮಾಡಬೇಕು. ಬಟ್ ಫಸ್ಟ್ ಅಂಡ್ ಸೆಕೆಂಡ್ ಏನಿದೆಯಲ್ಲ ಅದನ್ನ ರಿವರ್ಸ್ ಮಾಡಿದ್ರು ನಡಿತೈತಿ ಅಂಡ್ ವಿ ಕ್ಯಾನ್ ಸಿ ದಟ್. ಸೊ ಈಗ ಇಲ್ಲಿ 3 ಆಪರೇಷನ್ಸ್ ಮಾಡಬೇಕು. ಫಸ್ಟ್ ಆಪರೇಷನ್ ಏನು, ಈ ನ್ಯೂ ನೋಡದ್ದು ನೆಕ್ಸ್ಟ್ ಇದೆಯಲ್ಲ ಅದನ್ನ ಎಕ್ಸಿಸ್ಟಿಂಗ್ ನೋಡ್ ಪಾಯಿಂಟ್ ಮಾಡಬೇಕು. ಸೊ ಹೆಂಗಿದ್ರು ನೀವು ಆಲ್ರೆಡಿ ನೋಡ್ ಕ್ರಿಯೇಟ್ ಮಾಡಿರಿ. ಸೊ ಇಲ್ಲೇನ್ ಮಾಡ್ರಿ, ನ್ಯೂ ನೋಡದ್ದು ನೆಕ್ಸ್ಟ್ ಇದನ್ನ ಎಕ್ಸಿಸ್ಟಿಂಗ್ ನೋಡ್ಗೆ ಪಾಯಿಂಟ್ ಮಾಡಬೇಕು. ಎಕ್ಸಿಸ್ಟಿಂಗ್ ನೋಡ್ ಅಡ್ರೆಸ್ ಯಾರ ಹತ್ರ ಇದೆ, ಹೆಡ್ ಹತ್ರ ಇದೆ. ಸೊ ದಿಸ್ ಇಸ್ ಅವರ್ #1, ರೈಟ್. ನಾವು ಎಕ್ಸಿಸ್ಟಿಂಗ್ ನೋಡದ್ದು ಸೆಕೆಂಡ್ ಲೈನ್ ಏನ್ ಮಾಡಿದ್ವಿ, ಎಕ್ಸಿಸ್ಟಿಂಗ್ ನೋಡದ್ದು ಪ್ರೀವಿಯಸ್, ಇಲ್ಲಿ ನೋಡ್ರಿ ಅಬ್ಸರ್ವ್ ಮಾಡ್ರಿ, ಯಾರೋ ಮಾರ್ಕ್ ಎಲ್ಲಿಂದ ಶುರು ಆಗಿದೆ, ಪ್ರೀವಿಯಸ್ ಇಂದ. ಇದ್ರದ್ದು ಪ್ರೀವಿಯಸ್ ಈಗ ನನಗ್ ಪಾಯಿಂಟ್ ಆಗ್ತಿತ್ತಲ್ಲ, ಆ ಪ್ರೀವಿಯಸ್ ಅನ್ನ ಈ ಹೊಸ ನೋಡ್ ಪಾಯಿಂಟ್ ಮಾಡಬೇಕು. ಸೊ ಎಕ್ಸಿಸ್ಟಿಂಗ್ ನೋಡು ಸೆಲ್ಫ್ ಡಾಟ್ ಹೆಡ್, ಇದ್ರದ್ದು ಪ್ರೀವಿಯಸ್ ಇದೆಯಲ್ಲ ಅದನ್ನ ನ್ಯೂ ನೋಡ್ ಪಾಯಿಂಟ್ ಮಾಡಬೇಕು. ಸೊ ದಿಸ್ ಇಸ್ ಅವರ್ #2. ದೆನ್ ಲಾಸ್ಟ್ ಒನ್, ಇದನ್ನೇ ಹೆಡ್ ಮಾಡಬೇಕು. ಈಗ ಏನ್ ಹೊಸ ನೋಡ್ ಬಂತಲ್ಲ ಅದನ್ನ ಹೆಡ್ ಮಾಡಬೇಕು. ದಿಸ್ ಇಸ್ ಯುವರ್ #3. ಇವ್ ಎರಡು ಲೈನ್ ಅನ್ನ ನೀವು ಇದನ್ನ ಫಸ್ಟ್ ಬರೋದು ಇದನ್ನ ಬರಿಬಹುದು, ಇದನ್ನ ಸೆಕೆಂಡ್ ಇದನ್ನ ಫಸ್ಟ್ ಮ್ಯಾಲ್ ಬರೋದು ಇದನ್ನ ಕೆಳಗ್ ಬರಿಬಹುದು, ಏನು ಡಿಫ್ರೆನ್ಸ್ ಆಗಲ್ಲ. ಬಟ್ ಇದು ಮಾತ್ರ ಲಾಸ್ಟ್ ಇರಬೇಕು. ಯಾಕಂದ್ರ ನೀವು ಇದನ್ನ ಫಸ್ಟ್ ಗೆ ಚೇಂಜ್ ಮಾಡಿದ್ರಿ ಅಂದ್ರ, ಇಲ್ಲಿ ನೋಡ್ರಿ ಇಲ್ಲಿ ಸೆಲ್ಫ್ ಹೆಡ್ ಏನ್ ವ್ಯಾಲ್ಯೂ ತಗೊಂಡು ಇಲ್ಲಿ ನೆಕ್ಸ್ಟ್ ಮಾಡತ್ತಾರಲ್ಲ ಅದ್ ಮಾಡಕನ ಸಾಧ್ಯ ಇಲ್ಲ. ಅವಾಗ ನಿಮ್ಗೆ ಅದ್ರ ಅಡ್ರೆಸ್ ಮರ್ತ್ ಬಿಡ್ತೀರಿ. ಸೊ ದೀಸ್ ಆರ್ ಸ್ಮಾಲ್ ಡೀಟೇಲ್ ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ರಿಮೆಂಬರ್. ಇದನ್ನ ಮೆಮೊರೈಸ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಲಾಜಿಕಲಿ ಥಿಂಕ್ ಮಾಡ್ರಿ, ಈ ಫಸ್ಟ್ ನೋಡೋದ್ ಅಡ್ರೆಸ್ ಹೆಡ್ ಕಡೆನೇ ಇದೆ. ಆ ಹೆಡ್ ಡೇಟಾ ನೀವು ಓವರ್ ರೈಟ್ ಮಾಡಿ ಹೊಸ ನೋಡೋದ್ ಅಡ್ರೆಸ್ ಸ್ಟೋರ್ ಮಾಡಿದ್ರಿ ಅಂದ್ರೆ ಇದ್ರ ಅಡ್ರೆಸ್ ಯಾರ ಹತ್ರ ಕೇಳ್ತೀರಿ ನೀವು, whom will you ask that information? ಇಲ್ಲ ನಿಮಗ ಹಂಗ ಮಾಡಬೇಕನ್ಸಿದ್ರಂದ್ರ ದೆನ್ ಯು ಹ್ಯಾವ್ ಟು ಮೇಕ್ ಅ ಕಾಪಿ ಆಫ್ ದ್ಯಾಟ್. ಅಂದ್ರ ನೀವು ಇದನ್ನ ಫಸ್ಟ್ ಬರಿಬೇಕು ಅಂದ್ರೆ ಇನ್ನೊಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿ ಆ ಹೆಡ್ ಅಡ್ರೆಸ್ ಅಲ್ಲಿ ಸ್ಟೋರ್ ಮಾಡಿ ಮಾಡಬೇಕು. ಬಟ್ ವೈ ಯು ವಾಂಟ್ ಟು ವೇಸ್ಟ್ 8 bytes or even more memory for this unnecessarily when you can avoid it, right? So that is how this insert at beginning is done now with the when list has more than one elements. ಈಗ ಇದು ಕೋಡ್ ಬರದ್ ನೋಡೋಣ ಅಂತ. dlist dot insert at the beginning 10 insert ಮಾಡಿದ್ವಿ, dlist insert at the beginning 20. ಓಕೆ, ಸೊ ಎರಡು ಸಿನಾರಿಯೋಸ್ ಟೆಸ್ಟ್ ಆಗ್ತಾವ. ಈಗ ಇಲ್ಲಿ ಏನ್ ಮಾಡೋಣ ಅಂತ, ಇದನ್ನ ಬೆಟರ್ ಟು ಡೂ ಅವರ್ ಅರ್ಲಿಯರ್ ಟೆಕ್ನಿಕ್ ಏನ್ ಮಾಡ್ತಿದ್ವಿ ನಾವು, ಡ್ರೈವರ್ ಕೋಡ್ ಬರೀತಿದ್ವಿ ಅಲ್ಲ. ಸೊ ಡ್ರೈವರ್ ಕೋಡ್ ಬರೆಯೋಣಂತ, ಡೆಫಿನಿಷನ್ ಏನಂತ, ಟೆಸ್ಟ್ ಕೋಡ್ ಅಂತ ಬರೆಯೋಣ ಡ್ರೈವರ್ ಕೋಡ್ಗಿಂತ. ಬಿಗಿನಿಂಗ್ ಟೆಸ್ಟ್ ಅಂತ ಬರೀನ ಅಷ್ಟೇ. ಇಟ್ ವಿಲ್ ಬಿ ನೈಸ್ ಟು ನೋ ದಟ್ ಯು ನೋ ವಿ ಆರ್ ಲರ್ನಿಂಗ್ ಅಲಾಂಗ್ ವಿತ್ ಟೆಸ್ಟಿಂಗ್, ಆಯ್ತಾ. ಸೊ ಇದಕ್ಕ ಯಾವ ಆಬ್ಜೆಕ್ಟ್ ಬೇಕು, ಇದಕ್ಕ ಈ ಡಿ ಲಿಸ್ಟ್ ಆಬ್ಜೆಕ್ಟ್ ಕಳ್ಸೋಣಂತ, ಆಯ್ತಾ. ಡಿ ಲಿಸ್ಟ್ ಆಬ್ಜೆಕ್ಟ್ ಗೆ ಡಬ್ಲಿ ಲಿಂಕ್ಡ್ ಲಿಸ್ಟ್ ಅನ್ನೋಣ ಅಂತ. ಇಲ್ಲಿಂದ ಈ ಕೋಡ್ ಅನ್ನ ಇನ್ವೋಕ್ ಮಾಡೋಣ. ಓಕೆ, ಸೊ ವಿಲ್ ಇನ್ವೋಕ್ ದಿಸ್ ಕೋಡ್ ಫ್ರಮ್ ಇನ್ಸೈಡ್ ದಿಸ್ ಮೆಥಡ್ ಅಂಡ್ ಈ ಟೆಸ್ಟ್ ಕೋಡ್ ಅನ್ನ ಇಲ್ಲಿಂದ ಇನ್ವೋಕ್ ಮಾಡೋಣ ಅಂತ. ಸೊ ನಾ ಏನ್ ಮಾಡಿದ್ನಿ ಹೇಳ್ರಿ, ಈ ತರ ಒಂದು ಟೆಸ್ಟ್ ಮೆಥಡ್ ಮಾಡಿದ್ನಿ. ಆ ಟೆಸ್ಟ್ ಮೆಥಡ್ ಒಳಗೆ ಆಪರೇಷನ್ಸ್ ಇಂಪ್ಲಿಮೆಂಟ್ ಮಾಡ್ತಿದ್ದೀನಿ. ಅಂಡ್ ನಮ್ಮ ಮೇನ್ ಮೆಥಡ್ ಇಂದ ನಾವೇನ್ ಮಾಡಿದ್ವಿ, ಮೇನ್ ಮೆಥಡ್ ಇಂದ ಈ ಮೆಥಡ್ ಅನ್ನ ಇಲ್ಲಿ ಇನ್ವೋಕ್ ಮಾಡಿದ್ವಿ. ಈಗ ಇಲ್ಲೊಂದು ಬ್ರೇಕ್ ಪಾಯಿಂಟ್ ಸೆಟ್ ಮಾಡೋಣ ಅಂತ ಅಂಡ್ ಡಿಬಗ್ ಮಾಡಿ ನೋಡೋಣ ಅಂತ ಇದು ಹೆಂಗ್ ವರ್ಕ್ ಆಗತ್ತಂತ. ಇಲ್ಲ, ಫಸ್ಟ್ ಇಂದ ಮಾಡೋಣ. ಐ ಆಮ್ ಸಾರಿ, ಲೆಟ್ಸ್ ಡೂ ಇಟ್ ಫ್ರಮ್ ದ ಬಿಗಿನಿಂಗ್, ಫಸ್ಟ್ ಲೈನ್ ಇಂದ. ಇಲ್ಲೇನ್ ಮಾಡ್ತಿದೀವಿ ನಾವು ನೋಡ್ರಿ, ಫಸ್ಟ್ ಡಬ್ಲಿ ಲಿಂಕ್ಡ್ ಲಿಸ್ಟ್ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಿದೀವಿ. ಸೊ ಏನಾಯ್ತು ಈಗ, ಇಲ್ಲಿ ಹೋಗಿ ಡಬ್ಲಿ ಲಿಂಕ್ಡ್ ಲಿಸ್ಟ್ ಇನ್ಇಟ್ ಫಂಕ್ಷನ್ ಕ್ರಿಯೇಟ್ ಆಯ್ತು. ಹೆಡ್ ಅಂತ ಒಂದು ವೇರಿಯೇಬಲ್ ಡಿಕ್ಲೇರ್ ಆಯ್ತು. ಅದ್ರ ಅಡ್ರೆಸ್ ಯಾರ್ಲಿ ಸೆಟ್ ಆಯ್ತು, ನನಗೆ ಸೆಟ್ ಆಯ್ತು.
ಸೊ ಬೈ ಡಿಫಾಲ್ಟ್ ಇಟ್ ನೋಸ್ ದ್ಯಾಟ್ ಇಟ್ ಇಸ್ ಅ ರೆಫರೆನ್ಸ್ ಟೈಪ್. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಇನ್ಸರ್ಟ್ ಎಟ್ ದ ಬಿಗಿನಿಂಗ್. ಆಮೇಲೆ ನೀವು ಇಲ್ಲಿ ಕೇಳ್ಬೋದಲ್ಲ, ಇದಕ್ಕೆ ಡೇಟಾ ಟೈಪ್ ಗೊತ್ತಿಲ್ಲ, ಇದು ಹೆಡ್ ಹೆಂಗ್ ವರ್ಕ್ ಆಗ್ತೈತ್ರಿ ಅಂತಂದು. ಸೊ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಎಲ್ಲ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜ್ನಾಗ, ಬೀಟ್ ಪೈಥಾನ್, ಬೀಟ್ ಜಾವಾ, ಬೀಟ್ ಸಿ ಶಾರ್ಪ್, all the classes, they all inherit from a very base single, that there is a same base class which is called object. ಅಂದ್ರ ಎಲ್ಲಾ ಹೈ ಲೆವೆಲ್ ಲ್ಯಾಂಗ್ವೇಜ್ನಾಗ ಎವ್ರಿ ಕ್ಲಾಸ್ ಇನ್ಹೆರಿಟ್ಸ್ ಫ್ರಮ್ ಒನ್ ಬೇಸ್ ಕ್ಲಾಸ್. ಸೊ ನೀವೀಗ ಏನಿಲ್ಲಿ ಸೆಲ್ಫ್ ಅನ್ನು ಡಿಕ್ಲೇರ್ ಮಾಡ್ತಿರಲ್ಲ, ದಿಸ್ ಈಸ್ ಲೈಕ್ ದಟ್ ಬೇಸ್ ಕ್ಲಾಸ್ ರೆಫರೆನ್ಸ್ ಇದ್ದಂಗ. ಅವಾಗ ಏನಾಗ್ತೈತೆ ಅಂದ್ರೆ ಅದ್ರದ್ದು ಏನು ಚಿಲ್ಡ್ರನ್ ಇರ್ತಾವಲ್ಲ, ಅದ್ರದ್ದೇನು ಆಬ್ಜೆಕ್ಟ್ಸ್ ಇರ್ತಾವಲ್ಲ, ದೇ ಕ್ಯಾನ್ ಆಲ್ವೇಸ್ ಬಿ ರೆಫರೆನ್ಸ್ಡ್ ಬೈ ದಟ್ ಬೇಸ್ ಕ್ಲಾಸ್ ಟೈಪ್. ಈ ಕಾನ್ಸೆಪ್ಟ್ಸ್ ಅನ್ನ ನಾವು ಇನ್ನೂ ಡೀಪ್ ಆಗಿ ಆಮೇಲೆ ಕಲಿಯೋಣ ಅಂತ. ಬಟ್ ಇಟ್ ಲುಕ್ಸ್ ವೆರಿ ಮ್ಯಾಜಿಕಲ್, ಬಟ್ ಇಟ್ ಇಸ್ ವೆರಿ ಏನಂತಾರೆ, ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ ಯೂಸ್ ಮಾಡ್ತಾರೆ ಇದ್ರಾಗ. ಮಾಡಿ ವಿ ಆರ್ ಏಬಲ್ ಟು, ನಿಮ್ದು ಕ್ಲಾಸ್ ನೋಡ್ ಇರ್ವತ್ತು, ಸ್ಟೂಡೆಂಟ್ ಇರ್ವತ್ತು, ಎಂಪ್ಲಾಯ್ ಇರ್ವತ್ತು, ಎನಿಥಿಂಗ್ ಇಟ್ ಕ್ಯಾನ್ ಬಿ, ಬಟ್ ಯು ಕ್ಯಾನ್ ಸ್ಟಿಲ್ ಡಿಕ್ಲೇರ್ ಅ ಹೆಡ್ ಅಂಡ್ ಇಟ್ ವಿಲ್ ಪಾಯಿಂಟ್ ಟು ದಟ್ ಆಬ್ಜೆಕ್ಟ್. ಓಕೆ, this is possible even in other languages. Now let's do one thing. Now let's debug the method inserted this test driver code invoke ಆಯ್ತು. ಇಲ್ಲಿಗ ಫಸ್ಟ್ ಎಲಿಮೆಂಟ್ ಇನ್ಸರ್ಟ್ ಮಾಡ್ತಿದೀವಿ. ಫಸ್ಟ್ ಏನ್ ಮಾಡಾಕ್ತೀರಿ, ನೋಡ್ ಕ್ರಿಯೇಟ್ ಮಾಡತ್ತೀರಿ. ಈಗ ನೋಡ್ರಿ, ನೋಡ್ ಕ್ರಿಯೇಟ್ ದಾಗ ಏನ್ ಮಾಡಿದ್ರಿ, ಡೇಟಾ ಇನಿಷಿಯಲೈಸ್ ಮಾಡಿದ್ರಿ, ಪ್ರೀವಿಯಸ್ ನೆಕ್ಸ್ಟ್ ನನಗೆ ಸೆಟ್ ಮಾಡಿದ್ರಿ. ಸೊ ಈಗ ನೀವು ಬೇಕಿದ್ರೆ ವಾಚ್ನ್ಯಾಗ ಹೋಗಿ ಆ ಆಬ್ಜೆಕ್ಟ್ ನೋಡ್ಬೋದು. ಹೆಂಗ, people who are new to our video who have not seen singly linked list, this is how you do it. ವಾಚ್ ಒಳಗೆ ಹೋಗಿ ಆಡ್ ಮಾಡಿ ಅದನ್ನ ಇಲ್ಲಿ ಟೈಪ್ ಮಾಡ್ರಿ ಆ ವೇರಿಯೇಬಲ್ ಹೆಸರು. ಡೇಟಾ 10 ಇದೆ, next is pointing to none and previous is pointing to none. So this is your node, and where is it stored? It is stored in heap memory at this address because this is a object. Okay, now ಫಸ್ಟ್ ಕಂಡೀಷನ್ ಏನು, ಸೆಲ್ಫ್ ಹೆಡ್ ಐತೇನಂತ. ಸೆಲ್ಫ್ ಹೆಡ್ ಅಂದ್ರೆ ಈ ಡಬ್ಲಿ ಲಿಂಕ್ಡ್ ಲಿಸ್ಟ್ ಆಬ್ಜೆಕ್ಟ್ ದೊಳಗ ಹೆಡ್ ಎಲ್ಲಿ ಪಾಯಿಂಟ್ ಆಗತೈತಿ ನೋಡ್ತೀವಿ ನಾವು. ಹೆಡ್ ಎಲ್ಲಿ ಪಾಯಿಂಟ್ ಆಗ್ತಿದೆ, ಐ ಜಸ್ಟ್ ಕಾಪಿ ಪೇಸ್ಟೆಡ್ ದಟ್ ವೇರಿಯಬಲ್ ನೇಮ್ ಇನ್ ದ ವಾಚ್, ಸೊ ಇಟ್ ಇಸ್ ಪಾಯಿಂಟಿಂಗ್ ಟು ನನ್. ಅದರ್ ಟೆಕ್ನಿಕ್ ಇಸ್ ಯು ಕ್ಯಾನ್ ಹೋವರ್ ಓವರ್ ದಿಸ್ ಅಂಡ್ ಸಿ ಇಟ್ ಲೈಕ್ ದಿಸ್. ಸೊ ಅದು ನನಗೆ ಪಾಯಿಂಟ್ ಆಗ್ತಿದೆ. ನನಗೆ ಪಾಯಿಂಟ್ ಆಗ್ತಿದೆ ಅಂದ್ರೆ ಏನು, ಲಿಸ್ಟ್ ಎಂಟಿ ಇದೆ ಅಂದಂಗ. ಲಿಸ್ಟ್ ಎಂಟಿ ಇದ್ರೆ ಇದೇನು ಹೊಸ ನೋಡ್ ಇತ್ತಲ್ಲ ಅದ ಹೆಡ್ ಪಾಯಿಂಟ್ ಆಗಬೇಕು. ನಾನು ಇದನ್ನ ಡಿಬಗ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತೀನಿ, ಇಲ್ಲಿ ಅಬ್ಸರ್ವ್ ಮಾಡ್ರಿ ವಾಚ್ನಾಗ ಹೆಂಗ್ ಚೇಂಜ್ ಆಗತ್ತಂತ. ಹೆಡ್ ವಿಲ್ ಪಾಯಿಂಟ್ ಟು ದಿಸ್ ಸೇಮ್ ಅಡ್ರೆಸ್, ಇದೇನಿತ್ತಲ್ಲ ಅಲ್ಲಿಗೆ ಪಾಯಿಂಟ್ ಆಗತ್ತಂತ. ಈಗ ಯು ಕ್ಯಾನ್ ಅಬ್ಸರ್ವ್ ಇಟ್. ಸೊ ಲೆಟ್ಸ್ ರನ್ ಇಟ್. ನೋಡ್ರಿ ಏನಾಯ್ತು, ನಾವು ಇಟ್ಸ್ ಪಾಯಿಂಟಿಂಗ್ ಟು ದ ಸೇಮ್ ಅಡ್ರೆಸ್. ಸೊ ಈ ರೀತಿ ನಾವ್ ಏನ್ ಮಾಡ್ತೀವಿ, ಹೆಡ್ ಅನ್ನ ಇದಕ್ಕ ಪಾಯಿಂಟ್ ಮಾಡಿಸ್ತೀವಿ ಎಕ್ಸಿಸ್ಟಿಂಗ್ ನೋಡ್ಗೆ. ಸೊ ಈಗ ನಾವು ಹೋಗಿ ಹೆಡ್ ಎಕ್ಸ್ಪಾಂಡ್ ಮಾಡಿದ್ರೆ ಯು ಕ್ಯಾನ್ ಸಿ ದೋಸ್ ವ್ಯಾಲ್ಯೂಸ್. ಅಂಡರ್ಸ್ಟುಡ್ ರೈಟ್? ಸೊ ದಿಸ್ ಇಸ್ ಅ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ವೆರಿ ಫೌಂಡೇಶನಲ್ ಕಾನ್ಸೆಪ್ಟ್. ಇದು ನಿಮ್ಗೆ ಅರ್ಥ ಆದ್ರೆ subsequent things also will understand. Now let's debug the second case where list is not empty anymore. So ಏನಾಯ್ತು, ಆಬ್ಜೆಕ್ಟ್ ಕ್ರಿಯೇಟ್ ಆಯ್ತು, ಹೆಡ್ ನನ್ ಇದೇನು ಇಲ್ಲ, ಹೆಡ್ ದೊಳಗೆ ಆಲ್ರೆಡಿ ಒಂದು ವ್ಯಾಲ್ಯೂ ಇದೆ. ಸೊ ಯು ಗೋ ಟು ದ ಲೈನ್ ನಂಬರ್ ಆಟೋಮೆಟಿಕ್ಲಿ 45. ಸೊ ಇಲ್ಲಿ 3 ಸ್ಟೆಪ್ಸ್ ಮಾಡ್ತಿದೀವಿ. ಈಗ ಇದನ್ನ ಮಾಡ್ಬೇಕಾದ್ರೆ ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ಸರ್ಟನ್ ಡೀಟೇಲ್ಸ್. ಓಕೆ, ಸೊ ಏನ್ ಮಾಡೋಣ ಅಂತ, ಹೆಡ್ ಡಾಟ್ ನೆಕ್ಸ್ಟ್. ಸೊ ಓಕೆ, ಸೆಲ್ಫ್ ಹೆಡ್ ಅಂತ ಬರಿಬೇಕು, ಸಾರಿ. self dot head dot next is pointing to none. Self dot head dot previous is also pointing to none. Then new node dot next is pointing to none, and new node dot previous is pointing to none. ಮೆಮೊರಿದಾಗ ಇದೊಂದಿದೆ, ಇದರ ಎಕ್ಸಿಸ್ಟೆನ್ಸ್ ಇದಕ್ಕೆ ಗೊತ್ತಿಲ್ಲ, ಇದರ ಎಕ್ಸಿಸ್ಟೆನ್ಸ್ ಇದಕ್ಕೆ ಗೊತ್ತಿಲ್ಲ. ದೇ ಆರ್ 2 ಸಪರೇಟ್ ಐಸೋಲೇಟೆಡ್ ನೋಡ್ಸ್ ಅದಾವ. ಫಸ್ಟ್ ಸ್ಟೆಪ್, ಲೈನ್ ನಂಬರ್ 45 ಏನ್ ಮಾಡ್ತಿದೀವಿ, ನೀವು ನೋಡೋದು ನೆಕ್ಸ್ಟ್ ಅನ್ನ ಸೆಲ್ಫ್ ಹೆಡ್ ಪಾಯಿಂಟ್ ಮಾಡ್ತಿದೀವಿ. ಸೊ ನೀವು ನೋಡೋದು ನೆಕ್ಸ್ಟ್ ವ್ಯಾಲ್ಯೂ ಚೇಂಜ್ ಆಗುತ್ತೆ ಇಲ್ಲಿ. ಇಟ್ ವಿಲ್ ಪಾಯಿಂಟ್ ಟು ನೌ ದ ಫಸ್ಟ್ ನೋಡ್. ಆಯ್ತಾ, ನೋಡಿದ್ರಿ, ಇದರ ಅಡ್ರೆಸ್ ಸೆಟ್ ಮಾಡಿದ್ವಿ, ರೈಟ್? ನಾವು ವಾಟ್ ವಿಲ್ ಡೂ ದ ಸೆಕೆಂಡ್ ಲೈನ್, ನೀವು 46 ಲೈನ್ ನಂಬರ್ 46 ಹೆಡ್ ನೋಡೋದು ಪ್ರೀವಿಯಸ್ ನನ್ ಇದೆ, ಅದನ್ನ ಈಗ ಹೊಸ ನೋಡ್ ಪಾಯಿಂಟ್ ಮಾಡ್ತಿದೀವಿ. ಸೊ ವಿ ಆರ್ ನೌ ಪಾಯಿಂಟಿಂಗ್ ಟು ದಟ್ ನೋಡ್.
Then last head is now becoming the new node. Oops, ಇದಾದ್ಬಿಟ್ಟು ಏನಂತಾರ ಲೈನ್ ಇಂದ ಜಂಪ್ ಆಗಿ ಮುಂದೆ ಬನ್ನಿ. So it's showing error now because now we are in this method, right? So what I wanted to say is ಈ ರೀತಿ ಡಿಬಗ್ ಮಾಡಿ you can see the code. Now after this, right, let's wait for a second and see those values. ಈಗ ಡಿ ಲಿಸ್ಟ್ ಇದೆಯಲ್ಲ, ಡಿ ಲಿಸ್ಟ್ ಹೆಡ್ ಹೋದ್ರೆ ಅಂದ್ರೆ ನಿಮ್ಗೆ ಎಲ್ಲ ಕ್ಲೀನ್ ಆಗಿ ಕಾಣ್ತಾವ ಎಲ್ಲಾನು. So how to do it? ಡಿ ಲಿಸ್ಟ್ ಡಾಟ್ ಹೆಡ್. ಡಿ ಲಿಸ್ಟ್ ಹೆಡ್ ನೀವೇನು ಹೊಸ ಎಲಿಮೆಂಟ್ ಆಡ್ ಮಾಡಿದ್ರಿ ಯಾವುದು 20. ಸೊ ಇಟ್ ಇಸ್ 20. 20 ನೆಕ್ಸ್ಟ್ ಏನಿದೆ ದಿಸ್ ನೋಡ್. ನೆಕ್ಸ್ಟ್ ಯಾವ್ದಿದೆ 10 ಇದೆ. ದೆನ್ 10 ನೆಕ್ಸ್ಟ್ ಏನಿದೆ ನನ್ ಇದೆ. ಪ್ರೀವಿಯಸ್ ಯಾವ್ದಿದೆ ದೆನ್ 20 ಇದೆ. ಆಮೇಲೆ ಇಲ್ಲಿ ನೋಡ್ರಿ, ನಾ ಡಿಬಗರ್ ಹೆಂಗ್ ಕನ್ಫ್ಯೂಷನ್ ಮಾಡ್ಸಾತೇನಿ. ಇಟ್ ಲುಕ್ಸ್ ವೆರಿ ಫನಿ. ಫಸ್ಟ್ ನೋಡೋದು ನೆಕ್ಸ್ಟ್ ಹೋಗೋದು, ಅಲ್ಲಿಂದ ಪ್ರೀವಿಯಸ್ ಹೋಗೋದು, ಅಲ್ಲಿಂದ ನೆಕ್ಸ್ಟ್ ಹೋಗೋದು. ಈ ತರ ಮಾಡಿದ್ರೆ ಏನಾಗುತ್ತೆ, ಇಟ್ ವಿಲ್ ಕೀಪ್ ಆನ್ ಗೋಯಿಂಗ್. ಇಲ್ಲಿ ಡಿಬಗರ್ದಾಗ ನೋಡ್ರಿ, ಐ ಜಸ್ಟ್ ಡಿಡ್ ದ್ಯಾಟ್. ಸೊ ವಾಟ್ ಐ ಡಿಡ್ ಇಸ್ ಅಗೇನ್ ಐ ವಿಲ್ ಸೇ ಪ್ರೀವಿಯಸ್. ಓಕೆ, then again I will say next, then again I will say previous. So from 1 to 2, 2 to 1. So debugger, what we are doing it like this: 1 to 2, then 2 to 1, 1 to 2, 2 to 1. So ಅದಕ್ಕೆ ಅದು ನೋಡ್ರಿ ಎಷ್ಟು ಹಿಂಗೆ ಡೀಪ್ ಆಗಿ ಹೋಗಿದೆ ಅಂತ. So this is how it is done in the RAM, in the memory. So you can understand how this watch is also working by playing with this one. Now with this, our first video about creating the ಲಿಸ್ಟ್ ಅಂದ್ರೆ ಏನು, ಡಬ್ಲಿ ಲಿಂಕ್ ಲಿಸ್ಟ್ ಅಂದ್ರೆ ಏನು, ಇಂಡಸ್ಟ್ರಿದಾಗ ಎಲ್ಲಿ ಯೂಸ್ ಆಗುತ್ತೆ, ಇದ್ರದ್ದು ಪ್ರೋಸ್ ಅಂಡ್ ಕಾನ್ಸ್ ಏನದಾವ, ಇದನ್ನ ಹೆಂಗ್ ಕ್ರಿಯೇಟ್ ಮಾಡಬೇಕು, ಹೆಂಗ್ ಇನ್ಸರ್ಟ್ ಮಾಡಬೇಕು ಅಟ್ ದ ಬಿಗಿನಿಂಗ್ ಎಂಡ್ ಅಂತ ಅರ್ಥ ಆಯ್ತು. ನೌ ದೇರ್ ಇಸ್ ಒನ್ ಮೋರ್ ಫಂಕ್ಷನ್ ವಿಚ್ ವಿ ಟಾಕ್ಡ್ ಆಲ್ರೆಡಿ. ಈ ನಮ್ಮ ಲೆಸನ್ದಾಗ ನಾ ಡೈಗ್ರಾಮ್ ತೆಗೆದು ತೋರಿಸಿದಾಗ ನಿಮ್ಗೆ ಏನ್ ಕಲ್ಸಿದ್ನಿ, ಹೌ ಟು ಇನ್ಸರ್ಟ್ ಅಟ್ ದ ಎಂಡ್, ವಿ ಡಿಸ್ಕಸ್ ದಟ್. ಸೊ ಅದ್ರದ್ದೊಂದು ಕೋಡ್ ಬರ್ದ ಬಿಡೋಣ ಅಂತ. ಸೊ ಲೆಟ್ಸ್ ರೈಟ್ ದಟ್ ಕೋಡ್, ಇನ್ಸರ್ಟ್ ಅಟ್ ದ ಎಂಡ್. Definition: insert at end. So illi again you pass the same value, self comma self and data. Okay, so idrolaga enen condition adavu, idrolaga totally how many cases we need to handle? Case 1, list is empty. Then hash 2, which is case 2, we say list has only one node. Then case 3, list has more than one node. Okay, ಈಗ ಫಸ್ಟ್ ಕೆಲಸ ಏನ್ ಮಾಡ್ರಿ, ಒಂದು ನೋಡ್ ಕ್ರಿಯೇಟ್ ಮಾಡ್ಕೋರಿ. ಈಗ ಸೊ ಹೆಂಗ್ ಮಾಡ್ತೀರಿ, ನ್ಯೂ ನೋಡ್, ಅಗೇನ್ ಸೇಮ್ ಥಿಂಗ್, ಕನ್ಸ್ಟ್ರಕ್ಟರ್ ಇನ್ವೋಕ್ ಮಾಡ್ರಿ, ಅದಕ್ಕೆ ಡೇಟಾ ಪಾಸ್ ಮಾಡ್ರಿ. ನ್ಯೂ ನೋಡ್ ರೆಡಿ ಆಯ್ತಾ? ಅದಾದ್ಮೇಲೆ ಕೇಸ್ ಒನ್ ಏನಿದೆ, ಏನು ಡಿಫ್ರೆನ್ಸ್ ಇಲ್ಲ. ಇದು ಇನ್ಸರ್ಟ್ ಅಟ್ ದ ಎಂಡ್ ಇದೆ. ಸೊ ಎಂಡ್ ಇರ್ಲಿ ಬಿಗಿನಿಂಗ್ ಇರ್ಲಿ, ನೋಡ್ದಾಗ ಏನು ಎಲಿಮೆಂಟ್ಸ್ ಇಲ್ಲ ಅಂದ್ರೆ ದೇರ್ ವೋಂಟ್ ಬಿ ಎನಿ ಡಿಫ್ರೆನ್ಸ್. ಸೊ ಹೌ ಡು ಯು ಡೂ ದಟ್? ಯು ಜಸ್ಟ್ ಚೆಕ್ ಸೆಲ್ಫ್ ಡಾಟ್ ಹೆಡ್. ಇದೇನಾರ ನನ್ ಆಗಿತ್ತಂದ್ರ ನಿಮ್ದೇನೀಗ ಹೊಸ ನೋಡ್ ಇದೆಯಲ್ಲ, ಹೊಸ ನೋಡನ ಏನಾಗುತ್ತ, ಹೊಸ ನೋಡನ ಹೆಡ್ ಆಗುತ್ತ. ಹೌ ಟು ಡೂ ದಟ್? ಯು ಸೆಟ್ ದಿಸ್ ಇಸ್ ಈಕ್ವಲ್ ಟು new node. That's it. And the important thing is returning from here. You should return from here. This is one. Second one, if self head, ಒಂದು ನೋಡಿದ್ದು ಹೆಂಗ್ ಕಂಡು ಹಿಡಿತೀರಿ? ಸೆಲ್ಫ್ ಹೆಡ್ ನನ್ ಆಗಿರಲ್ಲ, ಬಟ್ ಸೆಲ್ಫ್ ಹೆಡ್ದು ಆ ಹೆಡ್ದು ನೆಕ್ಸ್ಟ್ ಇರ್ತಿತ್ತಲ್ಲ, ಆ ನೆಕ್ಸ್ಟ್ ಇದ್ದದ್ದು ನನ್ ಆಗಿರುತ್ತ. ಒಂದ ನೋಡಿತ್ತಂದ್ರ ಆ ನೋಡ್ದು ನೆಕ್ಸ್ಟ್ ಇರ್ತೈತಲ್ಲ, ದಟ್ ವಿಲ್ ಬಿಕಮ್ ನನ್. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಯು ಶುಡ್ ರಿಮೆಂಬರ್ ದಟ್ ಒಂದ್ ನೋಡಿದ್ರ ಒಂದ್ ನೋಡಿದ್ ನೆಕ್ಸ್ಟ್ ನನ್ ಇರುತ್ತಂತ. ಸೊ ಇಲ್ಲೂ ಸಹಿತ ನೀವೇನಂತಂದ್ರ ಆ ಒಂದ ನೋಡಿದ್ದ ವಿ ಆರ್ ಡೂಯಿಂಗ್ ಇನ್ಸರ್ಟ್ ಅಟ್ ದ ಎಂಡ್ ಅಲ್ಲ, ಸೊ ಅದ್ರ ನೆಕ್ಸ್ಟ್ ಇನ್ನೊಂದು ನೋಡ್ ಆಡ್ ಮಾಡ್ತಿದ್ದೀರಿ. ಸೊ ಕರೆಂಟ್ಲಿ ಹೆಡ್ ಇದೆ ಅಂಡ್ ನ್ಯೂ ನೋಡ್ ಇದೆ. ಸೊ ಏನ್ ಮಾಡ್ತೀರಿ, ಇಲ್ಲಿ ಗೋ ಬ್ಯಾಕ್ ಟು ದಿಸ್ ಡೈಗ್ರಾಮ್. ಸೊ ದೇರ್ ಆರ್ only two things. One is your head node and another is your new node. So ಏನೇನ್ ಮಾಡ್ಬೇಕು ಹೇಳ್ರಿ, ಇದ್ರೊಳಗ ಇದೇನ್ ಹೆಡ್ ಇದೆಯಲ್ಲ, ಹೆಡ್ ದ ನೆಕ್ಸ್ಟ್. ಸೊ ಸೆಲ್ಫ್ ಡಾಟ್ ಹೆಡ್ ಡಾಟ್ ನೆಕ್ಸ್ಟ್ ಏನಿದೆ, ವಿಚ್ ಇಸ್ ಪಾಯಿಂಟಿಂಗ್ ಟು ನನ್, ಯು ಹ್ಯಾವ್ ಟು ಸೆಟ್ ಇಟ್ ಟು new node. Okay, then
ನ್ಯೂ ನೋಡ್ ಏನ್ ಬಂದಿದೆ ಅದರದ್ದು ಪ್ರೀವಿಯಸ್ ಹ್ಯಾಸ್ ಟು ಬಿಕಮ್ ದ ಕರೆಂಟ್ ಹೆಡ್. ಸೊ ನ್ಯೂ ನೋಡ್ ಈಗ ಕರೆಂಟ್ಲಿ ಅದ್ರ ಪ್ರೀವಿಯಸ್ ಎಲ್ಲಿ ಪಾಯಿಂಟ್ ಆಗ್ತಿದೆ ಅದು ಇಟ್ ಇಸ್ ಪಾಯಿಂಟಿಂಗ್ ಟು ನನ್. ಸೊ ದಟ್ ಶುಡ್ ಪಾಯಿಂಟ್ ಟು ಸೆಲ್ಫ್ ಡಾಟ್ ಹೆಡ್. ಹೆಡ್ ಇಲ್ಲಿ ಚೇಂಜ್ ಮಾಡೋ ಅವಶ್ಯಕತೆ ಇದೆಯೇನು? ಇಲ್ಲ. ಯಾಕಂದ್ರೆ ಹೊಸ ನೋಡ್ ಏನ್ ಆಡ್ ಮಾಡತ್ತಿರಲ್ಲ ಅದನ್ನ ಎಂಡಿಗೆ ಆಡ್ ಮಾಡ್ತಿದ್ದೀರಿ. ಸೊ ಹೆಡ್ ಯು ಶುಡ್ ನಾಟ್ ಟಚ್ ಇಟ್. ಸೊ ದಿಸ್ ಇಸ್ ದ ಕೇಸ್ ವೇರ್ ಓನ್ಲಿ ದೇರ್ ಇಸ್ one node, but make sure you return after this. Okay, now comes the third part where you need looping ಬೇಕು. ಲೂಪಿಂಗ್ ಎದಕ್ ಬೇಕಂದ್ರೆ ಮೋರ್ ದೆನ್ ಒನ್ ನೋಡ್ ಇದೆ, ಅವಾಗ ನೀವು ಏನ್ ಮಾಡ್ಬೇಕು, ಇನ್ನೊಂದು ಎಕ್ಸ್ಟ್ರಾ ವೇರಿಯೇಬಲ್ ತಗೋಬೇಕಾಗುತ್ತೆ ಕರೆಂಟ್ ನೋಡ್ ಅಂತ. ಕರೆಂಟ್ ನೋಡ್ ಅಂತ ತಗೊಂಡು ಇಲ್ಲೇನಂದ್ರೆ ನಿಮ್ದೇನು ಕರೆಂಟ್ ಹೆಡ್ ಇರ್ತೈತಲ್ಲ ಅದನ್ನ ಕಾಪಿ ಮಾಡಿ ದೆನ್ ಯು ಹ್ಯಾವ್ ಟು ರೈಟ್ ಅ ಲೂಪ್ ಎಲ್ಲಿ ಮಟ್ಟ ಮಾಡಬೇಕು, ಆ ಕರೆಂಟ್ ನೋಡ್ದು ನೆಕ್ಸ್ಟ್ ಇದೆಯಲ್ಲ ಆ ನೆಕ್ಸ್ಟ್ ಎಲ್ಲಿ ಮಟ್ಟ ಇದು ನನ್ ಆಗಲ್ಲ ಅವಾಗ ಏನಾಗ್ತೈತಿ, ಇದು ಹೋಗ ಲಾಸ್ಟ್ ನೋಡ್ ಮೇಲೆ ನಿಂತ್ಕೊಳ್ಳುತ್ತ. ಆ ಕರೆಂಟ್ ನೋಡ್ದು ನೆಕ್ಸ್ಟ್ ಎಲ್ಲಿ ಮಟ್ಟ ನನ್ ಆಗಲ್ಲ ಅಲ್ಲಿ ಮಟ್ಟ ಯು ಶುಡ್ ಜಂಪ್ ಫ್ರಾಮ್ ದ ಬಿಗಿನಿಂಗ್ ಟಿಲ್ ದ ಎಂಡ್. ಸೊ ಹೌ ಟು ಜಂಪ್ ದಟ್ ಫ್ರಮ್ ಬಿಗಿನಿಂಗ್ ಟು ದ ಎಂಡ್? ವೆರಿ ಸಿಂಪಲ್. ನೀವು ಕರೆಂಟ್ ನೋಡ್ ಇಸ್ ಈಕ್ವಲ್ ಟು ಕರೆಂಟ್ ನೋಡ್ ನೆಕ್ಸ್ಟ್. ಇದು ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ನಾಗ ಏನ್ ಬರ್ದಿರಲ್ಲ ಸೇಮ್ ಲಾಜಿಕ್ ಇದೆ. ಇಲ್ಲಿ ಕೆಲವೊಬ್ರು ಮಿಸ್ಟೇಕ್ ಮಾಡ್ಬೋದು, ಏನು ಈ ಕರೆಂಟ್ ನೋಡ್ ನೆಕ್ಸ್ಟ್ ಬರೀ ಬದ್ಲಿ ಕರೆಂಟ್ ನೋಡ್ ನಾಟ್ ಈಕ್ವಲ್ ಟು ನನ್ ಮಾಡ್ಬೋದು. ಈ ತರ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಆ ಪಾಯಿಂಟರ್ ಅಥವಾ ಇದೇನ್ ರೆಫರೆನ್ಸ್ ವೇರಿಯೇಬಲ್ ಕರೆಂಟ್ ನೋಡಿದೆ ಇಟ್ ವಿಲ್ ಗೋ ಅಂಡ್ ಸ್ಟಾಪ್ ಅಟ್ ದ ನನ್ ಹಿಯರ್. ಅವಾಗ ಏನಾಗ್ತೈತಿ ನಿಮಗೆ ಇಲ್ಲಿ ನನಗ್ ಸ್ಟಾಪ್ ಆಯ್ತಂದ್ರ ದೆನ್ ಯು ವಿಲ್ ನಾಟ್ ನೋ ದ ಅಡ್ರೆಸ್ ಆಫ್ ದ ಲಾಸ್ಟ್ ನೋಡ್. ಸೊ ಕನೆಕ್ಷನ್ ಹೆಂಗ್ ಕೊಡ್ತೀರಿ ನೀವು ಅದಿಲ್ಲ ಅಂತಂದ್ರ. ಸೊ ದಟ್ ಈಸ್ ವೈ these small things you should remember. This next has to be not equal to none. ಇದಾದ್ಮೇಲೆ then you implement the logic which is ಈಗೇನ್ ಕರೆಂಟ್ ನೋಡ್ ಇದೆಯಲ್ಲ ಈ ಕರೆಂಟ್ ನೋಡ್ ನೆಕ್ಸ್ಟ್ this should become equal to ಈಗ ಸದ್ಯ that is pointing to none, right? So that should become new node, and new node ನೆಕ್ಸ್ಟ್ is anyway already ನನ್ ಹೊಸ ನೋಡ್ ಕ್ರಿಯೇಟ್ ಆಗಿರುತ್ತೆ. ಇದ್ರದ್ದು ಪ್ರೀವಿಯಸ್ ಇರುತ್ತಲ್ಲ this previous should become equal to current node. ಇಷ್ಟು ಮಾಡಿದ್ರಂದ್ರ then this takes care of adding it at the end, right? ಸೊ ಈಗ ಇನ್ಸರ್ಟ್ at the end, ಈ ಇನ್ಸರ್ಟ್ at the end ಏನ್ ಮಾಡೋಣಂತ ಟೆಸ್ಟ್ ಕೋಡ್ ಬರೆಯೋಣಂತ. ಇಲ್ಲೇ ಹೆಂಗ್ ಬರೀತೀರಿ ಅದನ್ನ ಸೇಮ್ ಲಾಜಿಕ್, ಡಿಫೈನ್ insert at the end test. Again you take a variable dlist, doubly linked list, you pass it this way, and then dlist dot insert at the end. Okay, insert at the end ಒಳಗ let's say we inserted 30, dlist insert at the end but beginning alla end 20. and what we can do ಅಂದ್ರೆ ಇದನ್ನ ಕಮೆಂಟ್ ಮಾಡಿ ಆ ಮೆಥಡ್ ಅಷ್ಟೇ ಇನ್ವೋಕ್ ಮಾಡೋಣಂತೆ insert at the end, so that you can see all the conditions. ಏನೇನು ಈ ಡ್ರೈವರ್ ಕೋಡ್ ಇನ್ವೋಕ್ ಮಾಡ್ರಿ, ಇಲ್ಲಿಂದ ಬರೀ ಟೆಸ್ಟ್ ಕೋಡ್ ಅನ್ನ ಈ ಮೇನ್ ಮೆಥಡ್ ಇಂದ ಇನ್ವೋಕ್ ಮಾಡ್ರಿ, and you make sure that you are passing the dlist variable. Okay, ಈಗ ಇಲ್ಲಿ ಏನ್ ಮಾಡೋಣಂತ insert at the end I'm just inserting different values. I'll insert 3 values so that you will see the loop also. 3 ಅಥವಾ ಇನ್ನೂ ಜಾಸ್ತಿನ ಮಾಡಿ ನೋಡೋಣಂತ. Okay, let's do 10, 20, 30 and even 40. Okay, ಇಲ್ಲಿ 4 ಇನ್ಸರ್ಟ್ ಮಾಡ್ತಿದ್ವಿ and insert at end the test code invoke ಮಾಡ್ತಿದ್ವಿ. ಈ ಕೋಡ್ ನಿಮಗ ನಾ ಫುಲ್ ಕೋಡ್ ಒಂದ್ಸರಿ ತೋರಿಸಿ I will explain it so that you don't get confused. Okay, and ಈ ಕೋಡ್ ದೊಡ್ಡದು ಹಾಕೊಂತ ಹೋಗ್ತಾವ, ಬಟ್ ಏನಂತಾರ ಅದನ್ನ ನೋಡಿ ಏನ್ ಅಂಜಕ್ ಹೋಗ್ಬೇಡ್ರಿ, because once you understand the logic ಅಲ್ಲ everything becomes very simple. Okay, so first case ಏನು insert at the end ಒಳಗ empty list ಇದ್ದಾಗ ಏನಿರುತ್ತ ಹೆಡ್ ನನ್ ಆಗಿರುತ್ತ. ಹೆಡ್ ನನ್ ಆದಾಗ ಹೊಸ ನೋಡನ್ನ ಹೆಡ್ ಆಗ್ತೈತಿ. ಅದನ್ನ ಹೆಂಗ್ ಮಾಡ್ತೀರಿ, ಹೆಡ್ ನೋಡ್ದೊಳಗ ಹೊಸ ನೋಡ್ ಅಡ್ರೆಸ್ ಸ್ಟೋರ್ ಮಾಡ್ಬೇಕು. ಸೊ ಹೆಂಗ್ ಮಾಡ್ಬೇಕು, ಸೆಲ್ಫ್ ಡಾಟ್ ಹೆಡ್ ಇಸ್ ಈಕ್ವಲ್ ಟು ನ್ಯೂ ನೋಡ್ ಅಂತ ಬರೋದ್ರಿ ಅಂದ್ರೆ ಅದು ಅಡ್ರೆಸ್ ಸ್ಟೋರ್ ಆಗ್ತೈತಿ. ಕರೆಕ್ಟ್. ಸೆಕೆಂಡ್ ಕಂಡೀಷನ್, ಓನ್ಲಿ ಒನ್ ನೋಡ್ ಇದ್ದಾಗ ವಾಟ್ ಎವರ್ ಇಸ್ ದಟ್ ಹೆಡ್, ಆ ಹೆಡ್ ನೆಕ್ಸ್ಟ್ ಏನ್ ಮಾಡ್ತೀರಿ ನ್ಯೂ ನೋಡ್ ಸೆಟ್ ಮಾಡ್ತೀರಿ. ಕರೆಕ್ಟ್.
ಅಂಡ್ ನೀವು ನೋಡೋದು ಪ್ರೀವಿಯಸ್ ಏನ್ ಮಾಡ್ತೀರಿ ಹೆಡ್ ಸೆಟ್ ಮಾಡ್ತೀರಿ. ಸೊ ಪ್ಯಾಟರ್ನ್ ವೈಸ್ ಇವು ಎರಡು ಆಪರೇಷನ್ ಇಲ್ಲೂ ಮಾಡತ್ತೀರಿ. ಓನ್ಲಿ ಡಿಫ್ರೆನ್ಸ್ ಏನಂದ್ರೆ ಇಲ್ಲಿ ಲೂಪ್ ಮಾಡತ್ತೀರಿ, ಇಲ್ಲಿ ಲೂಪ್ ಮಾಡತ್ತಿಲ್ಲ. ದಟ್ ಇಸ್ ದ ಓನ್ಲಿ ಡಿಫ್ರೆನ್ಸ್. ಲೂಪ್ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕು, ಒಂದು ವೇರಿಯೇಬಲ್ ತಗೋಬೇಕು, ಅದಕ್ಕೆ ಫಸ್ಟ್ ನೋಡೋದು ಅಡ್ರೆಸ್ ತಗೋಬೇಕು, ಅದರದ್ದು ನೆಕ್ಸ್ಟ್ ಎಲ್ಲಿ ಮಟ ನನ್ ಆಗಲ್ವೋ ಅಲ್ಲಿ ಮಟ ಈ ತರ ಕರೆಂಟ್ ನೋಡ್ ಇಸ್ಕೊಲ್ ಟು ಕರೆಂಟ್ ನೋಡ್ ನೆಕ್ಸ್ಟ್ ಮಾಡ್ಕೊಂತ ಹೋದ್ರಿ ಅಂದ್ರೆ ಲೂಪ್ ವಿಲ್ ವರ್ಕ್. ಒನ್ಸ್ ಲೂಪ್ ವರ್ಕ್ಸ್ ದೆನ್ ಯು ಹ್ಯಾವ್ ನ್ಯೂ ನೋಡ್ ವೇರಿಯೇಬಲ್ ಇದೆ, ಅದು ಹೊಸ ನೋಡ್ ಏನ್ ಡಿಕ್ಲೇರ್ ಮಾಡಿರಲ್ಲ ಅದರ ಅಡ್ರೆಸ್ ಇದೆ ಅದ್ರಾಗ. ದೆನ್ ಕರೆಂಟ್ ನೋಡ್ದೊಳಗೆ ಏನಿದೆ, ಲಾಸ್ಟ್ ನೋಡದ ಅಡ್ರೆಸ್ ಇದೆ. ಸೊ ಇವನ್ನೆರಡು ಲಿಂಕ್ ಮಾಡ್ಬೇಕಿಲ್ಲಿ, ರೈಟ್. ಸೊ ಲಾಸ್ಟ್ ನೋಡದ ಅಡ್ರೆಸ್ ನೆಕ್ಸ್ಟ್ ಅನ್ನ ಹೊಸ ನೋಡಿಗೆ ಲಿಂಕ್ ಮಾಡಿದ್ರಿ. ದೆನ್ ಹೊಸ ನೋಡದ ಪ್ರೀವಿಯಸ್ ಅನ್ನ ಇದೇನು ಲಾಸ್ಟ್ ನೋಡ್ ಇತ್ತಲ್ಲ ಆ ಲಾಸ್ಟ್ ನೋಡಿಗೆ ಮಾಡಿದ್ರಿ, ಆಯ್ತಾ. ಇದನ್ನ ನಿಮಗೆ ಕೋಡ್ ಈಸಿಯಾಗಿ ಅರ್ಥ ಆಗ್ಬೇಕಂದ್ರೆ ವಿ ಕ್ಯಾನ್ ಆಲ್ಸೋ ರೀನೇಮ್ ದ ವೇರಿಯೇಬಲ್ ಲೈಕ್ ಲಾಸ್ಟ್ ನೋಡ್ ಅಂತ ಮಾಡಿ ಯು ಕ್ಯಾನ್ ಡೂ ಇಟ್ ಲೈಕ್ ದಿಸ್. ಸೊ ನಿಮಗ ಏನಾಗತ್ತ ಅವಾಗ ಇನ್ನೂ ಇದನ್ನ ಕೋಡ್ ರೀಡಬಿಲಿಟಿ ವೈಸ್ ಅರ್ಥ ಮಾಡ್ಕೊಳಕ, ಬಿಕಾಸ್ ಸಿ ಎಂಡ್ ಆಫ್ ದ ಡೇ ವಾಟ್ ವಿ ಆರ್ ಡೂಯಿಂಗ್ ದಟ್ ಲಾಸ್ಟ್ ನೋಡೋ ಜೊತೆನ ಕನೆಕ್ಟ್ ಮಾಡ್ಬೇಕನ್ನಾಗ್ತೇವೆ, ರೈಟ್. ಸೊ ಈ ಲಾಜಿಕ್ ಬರೆಯಕ ಈಸಿ ಅನ್ಸುತ್ತೆ ನಿಮಗೆ. ಲಾಸ್ಟ್ ನೋಡದ್ದು ನೆಕ್ಸ್ಟ್ ನೀವು ನೋಡಾಯ್ತು, ಮತ್ತು ನೀವು ನೋಡದ್ದು ಪ್ರೀವಿಯಸ್ ಲಾಸ್ಟ್ ನೋಡಾಯ್ತು. ಗೋಲ್ ಹಿಯರ್, the goal of the loop, right? Loop exists to find the reference or address, find the reference to the last node ಅಂತ ಬರಿಬಹುದು. ಸೊ ಆ ಕೋಡ್ ನಿಮ್ಗೆ ಏನ್ ಅನ್ಸುತ್ತೆ, ಇನ್ನೂ ಸಿಂಪಲ್, ಇನ್ನೂ ರೀಡಬಲ್ ಅನ್ಸುತ್ತೆ, ರೈಟ್. ಸೊ ಈಗ ಏನ್ ಮಾಡೋಣ, ಇನ್ಸರ್ಟ್ ಎಟ್ ದ ಎಂಡ್ ಡಿಬಗ್ ಮಾಡಿ ನೋಡೋಣ ಅಂತ. ಆರ್ ಯು ರೆಡಿ ಫಾರ್ ಇಟ್? ಈ ಡೈಗ್ರಾಮ್ಸ್ ಬರದ ಮೇಲೆ ನೀವು ಸ್ವಂತ ಕೋಡ್ ಬರೆದು ಟ್ರೈ ಮಾಡ್ರಿ. ಅದು ನಿಮ್ಗೆ ಯಾವಾಗ ಬರಲ್ಲ ಅನ್ಸುತ್ತಲ್ಲ, ಯಾವಾಗ ಬರಲ್ಲ ಅಲ್ಲ ಆ ಟೈಮ್ನಾಗ ಏನ್ ಮಾಡ್ರಿ, ಅವಾಗ ಅಷ್ಟೇ ಈ ನಂದು ಕೋಡ್ ನೋಡಿ ಆಮೇಲೆ ಅರ್ಥ ಮಾಡ್ಕೊಡ್ರಿ ಮತ್ತೆ ಡಿಬಗ್ ಮಾಡಕ್ ಟ್ರೈ ಮಾಡ್ರಿ. ಇನ್ಫ್ಯಾಕ್ಟ್ ನಿಮ್ ಕೋಡ್ ಬರ್ದಾಗ ವರ್ಕ್ ಆಗಿಲ್ಲ ಅಂತ ತಿಳ್ಕೊಡ್ರಿ, ಅವಾಗ ಯು ಶುಡ್ ಸೆಲೆಬ್ರೇಟ್ ಇಟ್, ಬಿಕಾಸ್ ವೆನ್ ಕೋಡ್ ಡಸಂಟ್ ವರ್ಕ್ ರೈಟ್, ಇಟ್ಸ್ ಅನ್ ಅಪಾರ್ಚುನಿಟಿ ಟು ಡಿಬಗ್ ಅಂಡ್ ಡೆವಲಪ್ ಅ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಟ್ ಕೋಡ್ ಆರ್ ದಟ್ ಪ್ರಾಬ್ಲಮ್. ಓಕೆ, so I'm going to start debugging this now. Insert at the end. So driver code invoke ಆಯ್ತು. Let's go inside now. New node create ಆಯ್ತು. 10 ಎರಡು ಲೆಫ್ಟ್ ರೈಟ್ ಆರ್ ಬೋತ್ ಆರ್ ಪಾಯಿಂಟಿಂಗ್ ಟು ನನ್. ಸೊ ಫಸ್ಟ್ ಈ ಸೆಲ್ಫ್ ಇದೆಯಲ್ಲ ಅದರ ಹೆಡ್ ಎಲ್ಲಿದೆ ಈಗ, ಸೆಲ್ಫ್ ಹೆಡ್ ಈಸ್ ಪಾಯಿಂಟಿಂಗ್ ಟು ಸೆಲ್ಫ್ ಡಾಟ್ ಹೆಡ್ ಈಸ್ ಪಾಯಿಂಟಿಂಗ್ ಟು ನನ್. ಇದರ ಅರ್ಥ ಏನು, ಲಿಸ್ಟ್ ಎಂಟಿ ಇದೆ. ಸೊ ಆಟೋಮೆಟಿಕ್ ಆಗಿ ನಿಮ್ದೇನು ಫಸ್ಟ್ ನೋಡಿತ್ತಲ್ಲ ಅದ ಇನ್ಸರ್ಟ್ ಆಯ್ತು. ನಾವು ಲೆಟ್ಸ್ ಗೋ ಟು ದ ಸೆಕೆಂಡ್ ಕಂಡೀಷನ್. ಸೊ ಸೆಕೆಂಡ್ ಕಂಡೀಷನ್ ಏನಾಯ್ತು, ನೋಡ್ ಕ್ರಿಯೇಟ್ ಆಯ್ತು ಈಗ ವಿತ್ ವ್ಯಾಲ್ಯೂ 20 ಅಂಡ್ ದೆನ್ ವಿ ಚೆಕ್ ಫಸ್ಟ್ ಕಂಡೀಷನ್. ಈಗ ಇದೇನಾಗುತ್ತೆ, ಇಫ್ ಕಂಡೀಷನ್ ಫೇಲ್ ಆಗುತ್ತೆ, ಬಿಕಾಸ್ ಹೆಡ್ ದೊಳಗೆ ಆಲ್ರೆಡಿ ವ್ಯಾಲಿಡ್ ಅಡ್ರೆಸ್ ಇದೆ. ಇಲ್ಲಿ ಈ ಅಡ್ರೆಸ್ ಇದೆ, ದಿಸ್ ಇಸ್ ದ ಅಡ್ರೆಸ್ ಇನ್ ದ ಹೀಪ್ ಮೆಮೊರಿ ದಟ್ ಐ ವಾಸ್ ಟಾಕಿಂಗ್ ಅಬೌಟ್. ಸೊ ಇದೇನ್ ಮಾಡುತ್ತೆ ಈಗ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಲೈನ್ ಹೋಗುತ್ತೆ, ನೆಕ್ಸ್ಟ್ ಇಫ್ ಕಂಡೀಷನ್ ಲೈನ್ ನಂಬರ್ 58 ಜಂಪ್ ಆಯ್ತು. ಸೊ ಇಲ್ಲಿ ಬಂದು ಏನ್ ಚೆಕ್ ಮಾಡಿದ್ವಿ, ಈ ಹೆಡ್ ನೆಕ್ಸ್ಟ್ ನನ್ ಇದೆ ಏನು, ಬೇಕಿದ್ರೆ ಇಲ್ಲಿ ಏನ್ ಮಾಡ್ರಿ, ಇಲ್ಲಿ ಹಾಕಿ ನೋಡ್ರಿ ಈ ತರ ವಾಚ್ ನೈಟ್. ಸೊ ಸೆಲ್ಫ್ ಹೆಡ್ ಈಸ್ ವ್ಯಾಲಿಡ್, ಬಟ್ ಸೆಲ್ಫ್ ಹೆಡ್ ನೆಕ್ಸ್ಟ್ ಇದೆಯಲ್ಲ ದಟ್ ಈಸ್ ನನ್, ವಿಚ್ ಮೀನ್ಸ್ ಲಿಸ್ಟ್ ಅಲ್ಲಿ ಬರೀ ಒಂದೇ ಇದೆ, ಒಂದೇ ನೋಡ್ ಇದೆ. ಸೊ ಅಟ್ ದಟ್ ಟೈಮ್ ವಾಟ್ ಯು ಡೂ, ಯು ಕನೆಕ್ಟ್ ದ್ಯಾಟ್ ಟು ದ ನ್ಯೂ ನೋಡ್. ಅದನ್ನ ಮಾಡಿದ ತಕ್ಷಣ ಇಲ್ಲಿ ನೋಡ್ರಿ ನೆಕ್ಸ್ಟ್ ನೋಡೋದು ಅಡ್ರೆಸ್ ಇದಕ್ಕೆ ಬಂತು. ಸೊ ಇದನ್ನ ಈಗ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಅಂದ್ರೆ ಇಟ್ ವಿಲ್ ಪಾಯಿಂಟ್ ಟು 20. ಸೊ ಮೊದಲು 10 ಮಾಡಿದ್ರಿ, ಈಗ ನಾವು ಇಟ್ ಇಸ್ ಪಾಯಿಂಟಿಂಗ್ ಟು 20. ಓಕೆ, ಅಂಡ್ ದೆನ್ ಒನ್ಸ್ ಕೆಲಸ ಮುಗಿದ್ಮ್ಯಾಗ ಇಲ್ಲಿಂದ ರಿಟರ್ನ್ ಆಗ್ಬೇಕು ನೀವು. ದೆನ್ ಥರ್ಡ್ ಐಟ್ರೇಷನ್, ನಾವು ಥರ್ಡ್ ನೋಡ್. ಈಗ ಏನಾಗುತ್ತಾ, ಫಸ್ಟ್ ಇಫ್ ಕಂಡೀಷನ್ ವರ್ಕ್ ಇದಾಗಲ್ಲ, ಸ್ಯಾಟಿಸ್ಫೈ ಆಗಲ್ಲ. ಸೆಕೆಂಡ್ದು ಸ್ಯಾಟಿಸ್ಫೈ ಆಗಲ್ಲ, ಬಿಕಾಸ್ ಆಲ್ರೆಡಿ ದಿಸ್ ಇಸ್ ನಾಟ್ ನನ್ ಎನಿಮೋರ್. ಸೊ ಇಟ್ ವಿಲ್ ಗೋ ಟು ದ ಥರ್ಡ್ ಒನ್. ಈಗ ಇಲ್ಲಿ ಏನ್ ಮಾಡ್ತಿದೀವಿ, ಒಂದು ಟೆಂಪರರಿ ವೇರಿಯೇಬಲ್ ಡಿಕ್ಲೇರ್ ಮಾಡ್ತಿದೀವಿ. ಆ ಟೆಂಪರರಿ ವೇರಿಯೇಬಲ್ ಹೆಸರೇನು, ಲಾಸ್ಟ್ ನೋಡ್ ಅಂತ. ಸೊ ಈ ಲಾಸ್ಟ್ ನೋಡೋದು ಈಗ ಲೂಪ್ ರನ್ ಮಾಡ್ತಿದೀವಿ. ಎಲ್ಲಿ ಮಟ ರನ್ ಮಾಡ್ತೀವಿ, ಲಾಸ್ಟ್ ನೋಡ್ ಎಲ್ಲಿ ಮಟ ನಲ್ ಆಗಲ್ಲ. ನಾನು ನಿಮಗೆ ಇಲ್ಲಿ ವಾಚ್ನ್ಯಾಗ ತೋರಿಸ್ತೀನಿ, ಲಾಸ್ಟ್ ಅಂಡರ್ಸ್ಕೋರ್ ನೋಡ್. ಸೊ ಲಾಸ್ಟ್ ಅಂಡರ್ಸ್ಕೋರ್ ನೋಡೋದು ಇಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ ಅದು ಹೆಂಗ ಲೂಪ್ ವರ್ಕ್ ಆಗುತ್ತಂತ. ಸೊ ಇನಿಷಿಯಲಿ 10 ಇದೆ, ಸೊ ಇದ್ರ ನೆಕ್ಸ್ಟ್ ನನ್ ಆಗು ಮಟ ಅಂತ ಹೇಳಿವಿ ನಾವು. ಸೊ 10 ಇದೆ, ಡೇಟಾ 10 ಇದೆ, ನೆಕ್ಸ್ಟ್ ಏನಿದೆ, ಒಂದು ವ್ಯಾಲಿಡ್ ಅಡ್ರೆಸ್ ಇದೆ. ಸೊ ಇಲ್ಲಿ ಏನ್ ಮಾಡಿದ್ವಿ, ಲಾಸ್ಟ್ ನೋಡ್ ಇಸ್ ಈಕ್ವಲ್ ಟು ಲಾಸ್ಟ್ ನೋಡ್ ನೆಕ್ಸ್ಟ್.
ಈ ವಾಚ್ನಾಗ ಅಬ್ಸರ್ವ್ ಮಾಡ್ರಿ ಹೆಂಗ ಅದು ವ್ಯಾಲ್ಯೂ ಚೇಂಜ್ ಆಗುತ್ತೆ. ಸೊ ನಾವು ಇಟ್ ಬಿಕೇಮ್ 20, ಇಟ್ ವೆಂಟ್ ಟು 20. ಈಗ ಇದ್ರದ್ದು ನೆಕ್ಸ್ಟ್ ನಾಟ್ ಈಕ್ವಲ್ ಟು ನನ್ ಅಂತ ಚೆಕ್ ಮಾಡತ್ತೇವೆ ವೈಲ್ ಕಂಡೀಷನ್ದಾಗ. ಇದರ ಅರ್ಥ ಏನು, ರನ್ ದಿಸ್ ಲೂಪ್ ವೈಲ್ ದಿಸ್ ಇಸ್ ನಾಟ್ ಈಕ್ವಲ್ ಟು ನನ್, ಬಟ್ ವೆನ್ ಇಟ್ ಬಿಕಮ್ಸ್ ಈಕ್ವಲ್ ಟು ನನ್ ಸ್ಟಾಪ್ ರನ್ನಿಂಗ್ ದ ಲೂಪ್. ಸೊ ರೈಟ್ ನಾವು ಇದು ನೆಕ್ಸ್ಟ್ ಇದು ವೇರಿಯಬಲ್ ಇದೆ ಅಲ್ಲ ಲಾಸ್ಟ್ ನೋಡು, ಇದ್ರ ನೆಕ್ಸ್ಟ್ ಏನಿದೆ ನನ್ ಇದೆ. ಸೊ ಈ ಕಂಡೀಷನ್ ಇಲ್ಲಿ ವೆರಿಫೈ ಆದಾಗ ಇಟ್ ವಿಲ್ ಸೇ ಸ್ಟಾಪ್ ದ ಲೂಪ್ ನಾವು ಬಿಕಾಸ್ ದಿಸ್ ಬಿಕೇಮ್ ನನ್. ಓಕೆ, ಇದು ಹೆಂಗಂದ್ರ you can think in a layman terms. ಈ ಟ್ರೈನ್ ಸ್ಟೇಷನ್ದಾಗ ನೀವು ನೋಡಿರ್ತೀರಿ ಏನಂತ, ಗ್ರೀನ್ ಫ್ಲಾಗ್ ತೋರಿಸಿದ್ರ ಟ್ರೈನ್ ಹೋಗ್ಬೇಕು, ರೆಡ್ ಫ್ಲಾಗ್ ತೋರಿಸಿದ್ರ ಟ್ರೈನ್ ನಿಂದಿರ್ಬೇಕು ಅಂತ, ರೈಟ್? ಇಲ್ಲಿ ಏನಂತಂದ್ರ ಈ ನನ್ ಅನ್ನೋದು ಈ ನೆಕ್ಸ್ಟ್ ವ್ಯಾಲ್ಯೂ ನನ್ ಅಂತ ಆಯ್ತಂದ್ರೆ ಇದು ರೆಡ್ ಫ್ಲಾಗ್ ಅಂದಂಗ. ನಾಟ್ ಈಕ್ವಲ್ ಟು ನನ್ ಅಂತ ಬರೆದ್ರ ಅದರ ಅರ್ಥ ಏನು, ಈ ಎಲ್ಲಿ ಮಠ ಇದು ನನ್ ಇರಲ್ಲ ಅಲ್ಲಿ ಮಠ ಈ ಲೂಪ್ ರನ್ ಮಾಡ್ಕೊಂತ ಹೋಗ್ರಿ ರಿಪೀಟೆಡ್ ಆಗಿ ಅಂದಂಗ. ಸೊ ದ ನನ್ ಹಿಯರ್ ಈಸ್ ಅ ರೆಡ್ ಫ್ಲಾಗ್. ವೆನ್ ಇಟ್ ಬಿಕಮ್ಸ್ ಈಕ್ವಲ್ ಟು ನನ್ ಇಟ್ ಮೀನ್ಸ್ ರೆಡ್ ಲೈಟ್ ಈಸ್ ಆನ್, ದೆನ್ ದ ಲೂಪ್ ವಿಲ್ ಸ್ಟಾಪ್. ಆ ತರ ಎಷ್ಟೋ ಜನರಿಗೆ ಈ ವೈಲ್ ಲೂಪ್ ಬರ್ಯಾಕನ ಕನ್ಫ್ಯೂಷನ್ ಆಗುತ್ತೆ. ಈ ವೈಲ್ ಲೂಪ್ ಹೆಂಗ್ ಬರಿಬೇಕ್ರಿ, ನಾವು ಕೋಡ್ ನೋಡಿದಾಗ ನೀವು ಹೇಳಿದಾಗ ನನಗೆ ಅರ್ಥ ಆಗ್ತೈತಿ, ಬಟ್ ಸ್ವಂತ ನಾನ ಅದನ್ನ ಒಂದು ತಾಸು ಬಿಟ್ಟು ಬರಿಬೇಕಂದಾಗ ನನ್ ಕನ್ಫ್ಯೂಷನ್ ಆಗತ್ತ. ಐ ಆಮ್ ನಾಟ್ ಏಬಲ್ ಟು ರೈಟ್ ದಟ್ ಲೂಪ್ ಕಂಡೀಷನ್. ಸೊ ಅವರೆಲ್ಲ ಇದನ್ನ ಮಾಡ್ರಿ. ಮತ್ತು ನಮ್ದು ಫ್ರೀ ಕೋರ್ಸ್ ಒಳಗೆ ಕೋಡಿಂಗ್ ವರ್ಕ್ಶಾಪ್ಸ್ ಇದಾವಲ್ಲ, ಅಲ್ಲಿ 20 ಪ್ರೋಗ್ರಾಮ್ ಸಾಲ್ವ್ ಮಾಡಿದೀವಿ ನಾವು. ಆ 20ರಾಗ ಮೆನಿ ಆಫ್ ದ ಪ್ರೋಗ್ರಾಮ್ಸ್ ಹ್ಯಾವ್ ಲೂಪ್ಸ್. ಆ ಲೂಪ್ಸ್ ಒಳಗೆ ಎವ್ರಿ ಟೈಮ್ ಆ ಲೂಪ್ ಬರೆಯುವಾಗ ಆ ಕಂಡೀಷನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಅದನ್ನ ರೆಫರ್ ಮಾಡ್ರಿ ನಿಮ್ ಕನ್ಫ್ಯೂಷನ್ ಇತ್ತಂದ್ರ. ಫಾರ್ ಪೀಪಲ್ ಹೂ ಹ್ಯಾವ್ ಡೈರೆಕ್ಟ್ಲಿ ಕಮ್ ಟು ಡೇಟಾ ಸ್ಟ್ರಕ್ಚರ್ ಕೋರ್ಸ್, ಪ್ಲೀಸ್ ಯು ರೆಫರ್ ದಟ್ ಕಂಟೆಂಟ್. ಓಕೆ, ಈಗ ಲಾಸ್ಟ್ ನೋಡಕ್ ಸ್ಟಾಪ್ ಮಾಡಿದ್ವಿ. ಈಗ ನೋಡ್ರಿ, ಈ ಕೋಡ್ ನಿಮ್ಗೆ ನೋಡಿದಾಗ ಏನ್ ಕನ್ಫ್ಯೂಷನ್ ಆಗುತ್ತ, ವೇರಿಯಬಲ್ ಹೆಸರು ಲಾಸ್ಟ್ ನೋಡ್ ಇದೆ. ಸೊ ಲಾಸ್ಟ್ ನೋಡ್ ಒಂದಿದೆ, ಹೊಸ ನೋಡ್ ಒಂದಿದೆ. ಇಲ್ಲಿಗೆ ನಾ ಕರೆಂಟ್ ನೋಡ್ ಅಂತ ಬರ್ದೀನಲ್ಲ, ಈ ಕರೆಂಟ್ ನೋಡ್ ಅಂತ ಏನ್ ಬರ್ದೀನಿ, ದಿಸ್ ಇಸ್ ದ ಲಾಸ್ಟ್ ನೋಡ್, ದಿಸ್ ಇಸ್ ದ ಲಾಸ್ಟ್ ನೋಡ್. ಓಕೆ, ದಿಸ್ ಇಸ್ ದ ಲಾಸ್ಟ್ ನೋಡ್ ಅಂಡ್ ದಟ್ ಇಸ್ ದ ನ್ಯೂ ನೋಡ್. ಸೊ ಇಲ್ಲಿ ಏನ್ ಮಾಡಿದ್ವಿ, ಲಾಸ್ಟ್ ನೋಡದ್ದು ನೆಕ್ಸ್ಟ್ ಅನ್ನ ನ್ಯೂ ನೋಡ್ ಕನೆಕ್ಟ್ ಮಾಡಿದ್ವಿ. ಸೊ ಲಾಸ್ಟ್ ನೋಡದ್ದು ನೆಕ್ಸ್ಟ್ ಅನ್ನ ನ್ಯೂ ನೋಡ್ ಕನೆಕ್ಟ್ ಮಾಡಿದ್ವಿ. ನೀವು ನೋಡೋದು ಪ್ರೀವಿಯಸ್ ನ ಲೈನ್ ನಂಬರ್ 2 ಸ್ಟೆಪ್ ನಂಬರ್ 2, ನೀವು ನೋಡೋದು ಪ್ರೀವಿಯಸ್ ನ ಲಾಸ್ಟ್ ನೋಡ್ ಕನೆಕ್ಟ್ ಮಾಡಿದ್ವಿ. ಸೊ ನ್ಯೂ ನೋಡ್ ಪ್ರೀವಿಯಸ್ ಇಸ್ ಲಾಸ್ಟ್ ನೋಡ್. ಸೊ ದೆನ್ ದಿಸ್ ನ್ಯೂ ನೋಡ್ ಬಿಕೇಮ್ ನೌ ದ ಲಾಸ್ಟ್ ನೋಡ್, ಲಾಜಿಕಲಿ ಸ್ಪೀಕಿಂಗ್, ರೈಟ್? ಅದು ಲಾಸ್ಟ್ ನೋಡ್ ಆಗುತ್ತವಾಗ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಒಂದು ಒಳ್ಳೆ ವೇರಿಯಬಲ್ ನೇಮ್ಸ್ ಕೊಟ್ಟು ಕೋಡ್ ಬರ್ದಾಗ ಏನಾಗತ್ತ, ಲಾಜಿಕ್ಕು ನಿಮ್ಗೆ ಅರ್ಥ ಆಗತ್ತಾ, ನಿಮ್ಗೆ ಅದನ್ನ ಡಿಬಗ್ ಮಾಡಕ್ಕೂ ಮಜಾ ಬರುತ್ತೆ. ಸೊ ಲೆಟ್ಸ್ ಚೆಕ್ ಒನ್ ಮೋರ್ ಎಕ್ಸಾಂಪಲ್ ವೇರ್ ವಿ ವಿಲ್ ಗೋ ಥ್ರೂ ದ ಲೂಪ್ ಅಗೇನ್. ಬಂದ್ವಿ ಈಗ ಲೂಪ್ಗ, ಲಾಸ್ಟ್ ನೋಡು 10 ಇದೆ. ಸೊ ಲೂಪ್ ರನ್ ಆಗ್ತಿದೆ. 20ಕ್ಕೆ ಬಂದ್ವಿ, ಆಯ್ತಾ? ಅದಾದ್ಮೇಲೆ ನೆಕ್ಸ್ಟ್ 30ಕ್ಕೆ ಬಂದ್ವಿ. ಈಗ 30ಕ್ಕೆ ಬಂದಾಗ ಇದ್ರ ನೆಕ್ಸ್ಟ್ ಏನಿದೆ, ನನ್ ಇದೆ. ಸೊ ಲೂಪ್ ಸ್ಟಾಪ್ ಆಯ್ತು. ಸ್ಟಾಪ್ ಆಗಿ ಈಗ ಏನಾಯ್ತು, now we have added 40 also to the end, right? So this is how you do the insert at the end, and I hope you learnt how to code this, and you'll be able to write this code by yourself. Thank you, namaskara, see you in the next video.